ಲಾಸ್ಟ್ ಇಯರ್ 6 ಎಕರೆನಲ್ಲಿ ಕಾಫಿ ಮತ್ತು ಕಾಳುಮೆಣಸಿನಲ್ಲಿ 72 ಲಕ್ಷದ ಉತ್ಪಾದನೆ ಆಗಿದೆ. ಅದು ಗುಣಮಟ್ಟದ ಉತ್ಪಾದನೆ. ಕಾಫಿ ಕಾಳುಮೆಣಸು ಎರಡರಿಂದ ಖರ್ಚು ಒಂದು 15 ಲಕ್ಷ, 16 ಲಕ್ಷ ಖರ್ಚು. ನಾವು ಯಾವ ಕೃಷಿ ಮಾಡಬೇಕಂತ, ಸಹಜ ಕೃಷಿ ಮಾಡಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ, ಒಂದಷ್ಟು ಜನ ಆರ್ಗ್ಯಾನಿಕ್ ಮಾಡಬೇಕಂತ ಹೇಳ್ತಾರೆ, ಒಂದಷ್ಟು ಜನ ಕೆಮಿಕಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಒಂದಷ್ಟು ಜನ ಬೇಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋಣ ಅಂತ. ನಾನು ಅಳವಡಿಸ್ಕೊಳ್ತಾರೆ ಇರೋಂಥದ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್. ಕೃಷಿ ಬಗ್ಗೆ ಒಂದಷ್ಟು ಇನ್ನೂ ತಿಳ್ಕೊಳ್ಳೋ ಅಂಥ ಒಂದು ಕಾರ್ಯಕ್ರಮ ಇದು. ನಾನು ಸಕಲೇಶಪುರ ಭಾಗದ ಒಂದು ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ ಬೆಳೆಗಾರ. ಹಾಗೆಯೇ ನಾವು ಒಂದು ಕೃಷಿಕರಿಗೆ ಒಂದು ತರಬೇತಿನ ಮಾಡಬೇಕಂತೇಳಿ 7 ಬೀನ್ ಟೀಮ್ ಅಂತೇಳಿ ಒಂದು ಸಂಸ್ಥೆನ ಕಟ್ಟಿ ನಮ್ಮ ಸ್ನೇಹಿತರುಗಳು ಇಲ್ಲಿ ಬಂದಿದ್ದಾರೆ. ಆ ಸಂಸ್ಥೆನ ಕಟ್ಟಿ ವೈಜ್ಞಾನಿಕ ಪದ್ಧತಿನಲ್ಲಿ ಲಾಭದಾಯಕವಾಗಿ ಹೇಗೆ ಕೃಷಿ ಮಾಡಬೇಕು ಅನ್ನೋದನ್ನು ನಾವಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದು ನನ್ನ ಪರಿಚಯ. ಈಗ ಸಾಕಷ್ಟು ನಮ್ಮ ಗುರುಗಳಾದಂಥ ಡಾಕ್ಟರ್ ವೇಣುಗೋಪಾಲ್ ಅವರು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಸಹ ಅವ್ರ ಹತ್ರನೇ ಕಲ್ತಿರೋ ಅಂಥದ್ದು ಡಿಸೀಸ್ ಮ್ಯಾನೇಜ್ಮೆಂಟ್ ಮತ್ತು ಒಂದು ಉತ್ತಮವಾದ ಬೆಳೆನ ಹೇಗೆ ತೆಗಿಬೇಕು ಲಾಭದಾಯಕವಾಗಿ ಅನ್ನೋದು. ಮತ್ತು ನಮ್ಮ 7 ಬೀನ್ ಸಂಸ್ಥೆಯ ಮೂಲ ಉದ್ದೇಶ ಲಾಭ ಒಂದೇ ಅಲ್ಲ, ಲಾಭದಾಯಕವಾಗಿ ಮಾಡಬೇಕು, ವಿಜ್ಞಾನನ ಫಾಲೋ ಮಾಡಬೇಕು. ವಿಜ್ಞಾನಿಗಳು R&D ಮಾಡಿ ಏನು ಅದು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಿ ಪ್ರಕೃತಿಗೂ ತುಂಬ ಹಾನಿ ಮಾಡದಲ್ಲೇ ಒಂದು ವಿಷಮುಕ್ತ ಆಹಾರನ ಮಾರುಕಟ್ಟೆಗೆ ಒದಗಿಸಬೇಕು ಅನ್ನೋದು ನಮ್ಮದು ಮೂಲ ಉದ್ದೇಶ, ನಮ್ಮ ಸಂಸ್ಥೆ ಕಟ್ಟಿರೋ ಅಂಥದ್ದು. ಮತ್ತು ಭೂಮಿ ಮುಂದಿನ ತಲೆಮಾರಿಗೂ ನಾವು ಆ ಮಣ್ಣನ್ನು ಶ್ರೇಷ್ಠವಾಗಿ ವಾಪಸ್ಸು ಆಹಾರ ಉತ್ಪಾದನೆ ಮಾಡೋದಕ್ಕೆ ಯೋಗ್ಯವಾಗಿರೋ ಥರ ಬಿಟ್ಕೊಡೋ ಥರ ಫಾಲೋ ಮಾಡಬೇಕು ಅನ್ನೋದನ್ನು ನಾವಲ್ಲಿ ಮಾಡ್ತಿರೋದು. ಹಾಗಂತೇಳಿ ನಮ್ಮದು ಆರ್ಗ್ಯಾನಿಕ್ ಕಲ್ಟಿವೇಷನ್ ಅಲ್ಲ, ಸಹಜ ಕೃಷಿ ಅಲ್ಲ. ನಾ ಆಗಲೇ ಹೇಳ್ದಂಗೆ ವಿಜ್ಞಾನನ ಬಳಸ್ಕೊಂಡು ವಿಜ್ಞಾನಿಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳದಲ್ಲೇ ಮಿತಿಯಲ್ಲಿ ಹೇಗೆ ಲಾಭದಾಯಕವಾಗಿ ನಾವು ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ಕೊಡೋವಂಥದ್ದು. ಪ್ರತಿ ಕ್ಲಾಸ್ನಲ್ಲಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಪ್ರತಿ ಕ್ಲಾಸ್ನಲ್ಲೂ ವಿಶೇಷವಾಗಿ ತರಬೇತಿ ನೀಡ್ತಾರೆ. ಅಲ್ಲೂ ನಾನು ಕ್ಲಾಸ್ ತಗೋತೀನಿ. ಹಾಗೆ ವಿವಿಧ ಬೇರೆ ವಿಜ್ಞಾನಿಗಳನ್ನು ಅಲ್ಲಿ ಕರಿತೀವಿ. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಹಲವರಿಗೆ 7 ಬೀನ್ ಟೀಮ್ ಅಂದರೆ ಏನು ಅಂತ ಸುಮಾರು ಗ್ರೂಪಲ್ಲೂ ಕೇಳ್ತಾ ಇದ್ದೀರಿ. ಹಾಗಾಗಿ ಒಂದು ಕಿರುಪರಿಚಯ. 7 ಬೀನ್ ಟೀಮ್ ಅಂದರೆ 7 ಕಾಫಿ ಬೀಜಗಳು ಭಾರತಕ್ಕೆ ಬಂದು ಅದಿಲ್ಲಿ ಕಾಫಿ ದೊಡ್ಡ ಕೃಷಿ ಆರಂಭ ಆಗಿದೆ. ಹಾಗಾಗಿ ನಮ್ಮ ಮೂಲ ಉದ್ದೇಶ 7 ಬೀಜಗಳಿಂದ 7 ಬೀನ್ ಟು 7 ಲ್ಯಾಕ್ ಟನ್ ನಾವು ಸಂಸ್ಥೆ ಕಟ್ಟಿರೋ ಅಂಥದ್ದು 7 ಲಕ್ಷ ಟನ್ನಿಗೆ ಕಾಫಿನ ತಗೊಂಡು ಹೋಗ್ಬೇಕು ಅಂತ. ಈಗ 3.5 ರಿಂದ 4 ಲಕ್ಷ ಟನ್ ಉತ್ಪಾದನೆ ನಮ್ಮದಿದೆ ಭಾರತದಲ್ಲಿ. ನಿಮಗೆಲ್ಲ ತಿಳಿದಿರೋ ಹಾಗೆಯೇ ಕಾಫಿ ಒಂದು ವಿಶೇಷವಾಗಿ ಸ್ಥಾನ ಪಡ್ಕೊಂಡಿರೋ ಅಂಥ ಒಂದು ಬೆಳೆ. ಯಾಕೆ ಹೇಳ್ತೀನಿ ಅಂತಂದರೆ ನಾನು 4 ಬೆಳೆ ಬೆಳೀತಾ ಇದ್ರು ಸಹ ಎಲ್ಲದರಲ್ಲೂ ವಿಶೇಷತೆನೇ ಇದೆ. ಕಾಫಿ ಮೂಟೆಗೆ 5 ರಿಂದ 6 ಸಾವಿರ ಇದ್ದಿದ್ದು 8 ಸಾವಿರ ಇದ್ದಿದ್ದು ಒಂದೇ ಬಾರಿ 25-30 ಸಾವಿರ ರೂಪಾಯಿ ಆದಾಗ ಒಂದಷ್ಟು ನಾವು ಬೆಳೆಗಾರರಲ್ಲಿ ಆತಂಕ ಇತ್ತು. ಬೆಲೆ ಸಿಕ್ಕಿದ್ರು ಸಹ ಇಷ್ಟು ಬೆಲೆ ಕೊಟ್ಟು ಕಾಫಿನ ಕುಡಿತಾರ ಅನ್ನೋದು 100% ಅದು ಆ ಕಾಫಿನ ಬೆಲೆ ಕೊಟ್ಟು ಕುಡಿದಿದ್ದಾರೆ ಅಂದರೆ ಆ ಬೆಳೆಗೆ ಇರೋ ಅಂಥ ಒಂದು ಪ್ರತಿಷ್ಠೆ ಅದು. ಮತ್ತು ನಾವಿಲ್ಲಿ ಬಂದಿರೋ ಕಾರಣ, ಶಶಿ ಭಟ್ರು ನಮ್ಮನ್ನು ಇಲ್ಲಿ ಕರೆದಿರೋ ಕಾರಣ ಇಲ್ಲಿ ಒಂದು ಪ್ರಗತಿ ಬೆಳೆಗಾರನ ತಗೊಂಡು ಹೋಗಬೇಕು. ಅಡಿಕೆ ಸ್ವಲ್ಪ ನಿಮಗೆ ಒಂದು ಮುಖ್ಯ ಬೆಳೆ ಆದರೂ ಸಹ ಒಂದಷ್ಟು ರೋಗಗಳು ಕಾಣಿಸ್ಕೊತಲ್ಲ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇನ್ನೊಂದು ಬೆಳೆನ ನಾವು ಅದನ್ನು ಪರ್ಯಾಯವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಲಾಭನ ಅಡಿಕೆ ಚೆನ್ನಾಗಿದ್ರೂ ಸಹ ಲಾಭನ ಹೆಚ್ಚು ಇಮ್ಮಡಿಗೊಳಿಸೋದಕ್ಕೆ ನಾವೇನು ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಪ್ರಯತ್ನ ಮಾಡಿ ಅದ್ರ ಜೊತೆಯಲ್ಲಿ ಕಾಫಿನೂ ಬೆಳಿಬಹುದು ಅನ್ನೋದನ್ನು ಒಂದು ಹೆಜ್ಜೆ ಇಡ್ತೀರಾ ಅಂತ ಒಂದು ಒಳ್ಳೆ ಉತ್ತಮ ಪ್ರಯತ್ನ. ಅದಕ್ಕೆ ನೀವು ಬೆಳೆಗಾರರೆಲ್ಲ ಕೈ ಜೋಡಿಸಿದ್ರೆ ನಾವು ಹೆಂಗೆ 3.5 ಲಕ್ಷ ಟನ್ನಿಂದ 7 ಲಕ್ಷ ಟನ್ನಿಗೆ ಹೋಗಬೇಕು ಅಂತ ನಮ್ಮ ಸಂಸ್ಥೆ ಗುರಿ ಇದೆ. ಅದಕ್ಕೆ ನೀವು ಕೈ ಜೋಡಿಸ್ದಂಗೆ ಆಗುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಉತ್ತಮಗೊಳ್ಳುತ್ತೆ. ಹಾಗಾದರೆ ನಾವೇನು ಮಾಡಬೇಕು? ಡಾಕ್ಟ್ರು ಈಗ ಸಾಕಷ್ಟು ವಿಚಾರಗಳನ್ನು ನಮಗೆ ಇದರಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾವು ಏನೇನು ಮಾಡಬೇಕು,
ಏನೇನು ಕ್ರಮ ಅನುಸರಿಸಬೇಕು, ಡಿಸೀಸ್ ನಾನು ವಿವರವಾಗಿ ಇಲ್ಲಿ ಹೋಗೋದಿಲ್ಲ, ಕೆಲವು ಫೋಟೋಗಳನ್ನು ತೋರಿಸ್ಬಿಟ್ಟು ನಾನು ನನ್ನ ಕೃಷಿ ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಅಂದರೆ ನೀರಿನ ವ್ಯವಸ್ಥೆಗಳಿರಬೇಕು. ಮತ್ತು ಇದಕ್ಕೆ ತೋರಿಸ್ತಿರೋ ಅಂಥದ್ದೆಲ್ಲ ನಮ್ಮ ತೋಟದ ಫೋಟೋಗಳು. ಇದು ನಮ್ಮ ಕಾಫಿ ಮತ್ತು ಕಾಳುಮೆಣಸು. ಇದು ಒಂದು 6 ಎಕರೆ ಪ್ರದೇಶ ನಮ್ಮದು. 6 ಎಕರೆನಲ್ಲಿ ಒಂದು ಅಂದರೆ ವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಂಡ್ರೆ ಎಷ್ಟರ ಮಟ್ಟಿಗೆ ನಾವು ಲಾಭ ಗಳಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಲಾಸ್ಟ್ ಇಯರ್ 6 ಎಕರೆನಲ್ಲಿ ಕಾಫಿ ಮತ್ತು ಕಾಳುಮೆಣಸಿನಲ್ಲಿ 72 ಲಕ್ಷದ ಉತ್ಪಾದನೆ ಆಗಿದೆ. ಅದು ಗುಣಮಟ್ಟದ ಉತ್ಪಾದನೆ. ಕಾಫಿ ಕಾಳುಮೆಣಸು ಎರಡರಿಂದ ಖರ್ಚು ಒಂದು 15 ಲಕ್ಷ, 16 ಲಕ್ಷ ಖರ್ಚು. ಹಾಗಾಗಿ ಕೃಷಿನಲ್ಲಿ ಉತ್ತಮವಾದ ಒಂದು ಆದಾಯ ಇದೆ. ಅದನ್ನು ನಾವು ಸರಿಯಾಗಿ ಮಾಡಿಕೊಂಡಾಗ, ಮತ್ತು ಇಲ್ಲಿ ನಾನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ, ಒಂದಷ್ಟು ಗೊಂದಲ ಸೃಷ್ಟಿ ಆಗುತ್ತೆ. ನಾವು ಯಾವ ಕೃಷಿ ಮಾಡಬೇಕಂತ, ಸಹಜ ಕೃಷಿ ಮಾಡಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ, ಒಂದಷ್ಟು ಜನ ಆರ್ಗ್ಯಾನಿಕ್ ಮಾಡಬೇಕಂತ ಹೇಳ್ತಾರೆ, ಒಂದಷ್ಟು ಜನ ಕೆಮಿಕಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಒಂದಷ್ಟು ಜನ ಬೇಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋಣ ಅಂತ. ನಾನು ಅಳವಡಿಸ್ಕೊಳ್ತಾರೆ ಇರೋಂಥದ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್. ಇಲ್ಲಿ ಗೊಂದಲ ಬೇಡ. ಬಟ್ ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಇದಿಷ್ಟು ಸರಿ. ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಕೆಮಿಕಲ್ ಫಾರ್ಮಿಂಗ್ ಒಂದು ಸರಿ ಅಲ್ಲ. ಇಂಟಿಗ್ರೇಟೆಡ್ ಫಾರ್ಮಿಂಗು, ಈ ಮೂರರಲ್ಲಿ ಯಾವುದನ್ನು ಬೇಕಾದ್ರೂ ಅಳವಡಿಸ್ಕೊಳ್ಳಿ. ನಮಗೆ ಎಲ್ಲ ರೀತಿ ಇದು ಬೆಳೆನೂ ಬೇಕು. ಮತ್ತೇನಂದರೆ ಆರ್ಗ್ಯಾನಿಕ್ಕಿಂದ ನಾವು ಆರ್ಗ್ಯಾನಿಕ್ಕಿಂದ ನಾವು ಸಂಪೂರ್ಣ ಆಹಾರೋತ್ಪಾದನೆ ಯಶಸ್ವಿಯಾಗಿ ಎಲ್ಲ ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಭಾರತದಲ್ಲಿ 145ರಿಂದ 150 ಕೋಟಿ ಜನ ಇದ್ದೀವಿ. ಅಷ್ಟು ಜನದ ಹತ್ರ ಭೂಮಿ ಇಲ್ಲ. ನಾವು ಬೆಳೆದು ನನಗೆ ಬಂದರೆ ಮಾತ್ರ ಸಾಕು, ನನ್ನ ಕುಟುಂಬ ಮಾತ್ರ ಊಟ ಮಾಡಿದ್ರೆ ಸಾಕು ಅಂತ ಈ ಚಿಂತನೆ ಮಾಡ್ದಲೇ ನಾವು ಭೂಮಿ ಇಟ್ಕೊಂಡಿರೋ ಅಂಥವ್ರು, ನಾವು ಬೆಳೆದು, ನಮ್ಮ ಡಾಕ್ಟ್ರ್ ಆಗಲೇ ಹೇಳಿದರು ಅನ್ನದಾತರು ಅಂತ. ಹಾಗೆ ನಾವು ಬೆಳೆದು ಭೂಮಿ ಇಲ್ಲದೆ ಅಂಥವ್ರಿಗೆ ನಾವು ಒಂದು ಗುಣಮಟ್ಟದ ಆಹಾರೋತ್ಪಾದನೆ ಮಾಡಿಕೊಡೋ ಅಂಥ ಎಲ್ಲ ಭೂಮಿ ಉಳ್ಳಂಥವರ ಜವಾಬ್ದಾರಿ. ಹಾಗಾಗಿ ಮತ್ತೆ ಅದರಲ್ಲಿ ವಿಷಮುಕ್ತ ಆಹಾರ, ಅದ್ರ ಕಡೆ ಗಮನ ಕೊಡಬೇಕು, ರೆಸಿಡ್ಯೂ ಫ್ರೀ. ಅದಕ್ಕೋಸ್ಕರ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಲಾಭನೂ ಗಳಿಸ್ಬೇಕು, ಭೂಮಿ ಹೆಚ್ಚು ಹಾನಿ ಆಗಬಾರ್ದು, ಗುಣಮಟ್ಟದ ಇದಾಗಿ ನಮಗೆ ಸ್ವಾವಲಂಬಿಗಳಾಗಿ ನಾವು ನಮ್ಮ ದೇಶದ ಆಹಾರನ ಉತ್ಪಾದನೆ ಮಾಡ್ಕೋಬೇಕು ಅನ್ನೋದು ನಮ್ಮ ಮೂಲ ಗುರಿ. ಅದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಮೊದಲಿಗೆ ನಾವು ಮಣ್ಣಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಣ್ಣಂದ್ರೆ ಏನು, ಮಣ್ಣಿಗೆ ನಾವು ಎಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕು, ಮಣ್ಣನ್ನು ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು, ಮತ್ತು ನಾವು ಮಣ್ಣನ್ನು ಹೇಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ಮೊದಲಿಗೆ ಪ್ರತಿ ವರ್ಷ ನಾನು ಸರಳವಾಗಿ ಒಂದೊಂದೇ ಟಿಪ್ಸು, ದಯವಿಟ್ಟು ಅದನ್ನು ನೀವು ಮನೆಗೆ ಹೋದ್ಮೇಲೆ ಫಾಲೋ ಮಾಡಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಮಣ್ಣು ಪ್ರತಿ ವರ್ಷ ಪರೀಕ್ಷೆ ಆಗಬೇಕು. ನಮ್ಮ ಆರೋಗ್ಯ ಹೇಗಿದೆ ಅಂತ ನೋಡೋದಕ್ಕೆ ನಾವು ಹೇಗೆ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ತೀವಿ, ಹಾಗೆ ಮಣ್ಣಿನ ಗುಣಮಟ್ಟನ ನಾವು ಕಾಪಾಡ್ಕೊಳ್ಳೋದಕ್ಕೆ ಮಣ್ಣಿನ ಪರೀಕ್ಷೆ ಬಹಳ ಸರಳವಾಗಿ ಕೃಷಿ ಇಲಾಖೆ ಇರ್ಬೋದು, ಮತ್ತು ಯಾವುದೇ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಅಲ್ಲಿ ಬರೀ 100ರಿಂದ 150 ರೂಪಾಯಿಗೆ ಕೆಲವು ಜಾಗದಲ್ಲಿ ಫ್ರೀಯಾಗಿ ಮಣ್ಣು ಪರೀಕ್ಷೆ ಆಗ್ತದೆ. ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಆಗಬೇಕು. ನಿಮ್ಮ ಮಣ್ಣು ಆರೋಗ್ಯವಾಗಿದೆಯಾ ಅಂತ ನೋಡೋದಕ್ಕೆ ಒಂದು ಸರಳವಾದ ಒಂದು ಪರೀಕ್ಷೆ. ಅದರಲ್ಲಿ ನೀವು ನೋಡಬೇಕಾಗಿರೋ ಅಂಥದ್ದು ಮುಖ್ಯವಾಗಿ 2 ಅಂಶಗಳು. pH ಸರಿ ಇದೆಯಾ ಅಂತ, pH ಸರಿ ಇದೆಯಾ ಅಂತ ನೋಡಿಕೊಂಡು, ಮತ್ತು ಆರ್ಗ್ಯಾನಿಕ್ ಕಾರ್ಬನ್, ನಿಮ್ಮ ಮಣ್ಣಿನ ಸ್ಟ್ರೆಂತನ್ನು ನೀವು ನೋಡ್ಕೋಬೇಕು ಅಂತ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಮೋಸ್ಟ್ ಇಂಪಾರ್ಟೆಂಟು. ಈ ಎರಡನ್ನ ಗಮನಿಸಿ. ಆರ್ಗ್ಯಾನಿಕ್ ಕಾರ್ಬನ್ ನಿಮ್ಮ ಮಣ್ಣಿನ ಗುಣಮಟ್ಟನ ತಿಳಿಸುತ್ತೆ. 1% ಹೆಚ್ಚಿರಬೇಕು ಆರ್ಗ್ಯಾನಿಕ್ ಕಾರ್ಬನ್. ಅಂದರೆ ಅದು ಅತ್ಯುತ್ತಮ ಅಂತ ಹೇಳ್ತಾ ಇಲ್ಲ, 2.5-3% ಅಷ್ಟಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ನಿಮ್ಮ ಶ್ರೇಷ್ಠವಾದ ಒಂದು ಮಣ್ಣು ಅಂತೇಳಿ ಹೇಳ್ಬೋದು. pH 6 ಮೇಲ್ಪಟ್ಟಿರಬೇಕು, 6ರಿಂದ 7 ಈ ಥರ pH ನಿಮ್ಮ ಹತ್ರ ನಿಮ್ಮ ಭೂಮಿಲಿ ನೀವು ಮಣ್ಣು ಪರೀಕ್ಷೆ ಮಾಡಿಸುವಾಗ ನೋಡಿದ್ರೆ ನಿಮ್ಮ ಮಣ್ಣು
ನಿಮಗೆ ಸ್ಪಂದಿಸ್ತದೆ ಅಂತ ಅರ್ಥ. ನೀವು ಯಾವ ಗೊಬ್ಬರ ಕೊಟ್ಟರೂ ಸಹ ಸರಾಗವಾಗಿ ಅದು ತಗೊಂಡು ನಿಮಗೆ ಉತ್ತಮವಾದ ಒಂದು ಬೆಳೆನ ನಿಮಗೆ ಕೊಡ್ತದೆ. ಹಾಗಾಗಿ ಆ ಮಣ್ಣು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದ್ರೆ ಏನು ಮಾಡ್ಬೇಕಂತಂದರೆ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಈ ಥರದನ್ನ ನಮ್ಮ ಭೂಮಿಗೆ ನಾವು ಸೇರಿಸ್ತಾ ಹೋಗಬೇಕು. ಮತ್ತು ಕಳೆನಾಶಕನ ದಯವಿಟ್ಟು ಬಳಸಬೇಡಿ. ನಾವು ಅದರಲ್ಲಿ ಸಾಕಷ್ಟು ಪ್ರಯೋಗ ಮಾಡಿದ್ದೀವಿ. ಹ್ಯಾಂಡ್ ವೀಡಿಂಗ್ ಮೆಷಿನ್, ಬ್ರಷ್ ಕಟ್ಟರಿಂದ ಕಳೆ ನಿಯಂತ್ರಣ ಮಾಡೋ ಅಂಥದ್ದು ಇದು. ಮತ್ತು ಏನು ವಿಡಿಸೈಡ್ ಔಷಧಿನ ಹೊಡೆದ್ರೆ ಏನು ಖರ್ಚು ವೆಚ್ಚ ಎಷ್ಟು ಬರ್ತದೆ ಅಂತ ನಾವು ಚೆಕ್ ಮಾಡಿದಾಗ ಅದರಲ್ಲಿ ತುಂಬ ನಮಗೆ ಸೂಟ್ ಆಗೋಂಥದ್ದು ಬ್ರಷ್ ಕಟ್ಟರ್, ಮೆಷಿನ್ ವೀಡಿಂಗ್ ತುಂಬ ಸರಳವಾಗಿ ಆಗ್ತದೆ. ಕಳೆನ ನಾಶ ಮಾಡಬಾರ್ದು, ಕಳೆನ ನಿಯಂತ್ರಣ ಮಾಡಬೇಕು ಅಂತ ನಾವಲ್ಲಿ ನಮ್ಮ ಕ್ಲಾಸಲ್ಲಿ ಪ್ರತಿ ಸಾರಿನೂ ಹೇಳ್ತಾ ಇದ್ದೀವಿ. ಕಳೆ ಬರಬೇಕು ನಮ್ಮ ಭೂಮಿನಲ್ಲಿ. ಕಳೆ ಬರದಂಗೆ ನೋಡ್ಕೊಂಡ್ರೆ ನಾವು ಮಣ್ಣನ್ನು ನಿಯಂತ್ರಿಸ್ತಾ ಇದ್ದೀವಿ ಅಂತ ಅರ್ಥ, ಅಥವಾ ಮಣ್ಣಿನ ಗುಣಮಟ್ಟನ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ನಾವು ಅದನ್ನು ಒಂದು ಜವಾಬ್ದಾರಿ ತಗೊಂಡು ನನ್ನ ವಿಚಾರದಲ್ಲಿ ತಗೊಂಡ್ರೆ ನನಗೆ ಕಳೆ ಬೇಗ ಬರಲಿಲ್ಲ ಅಂದರೆ ಆತಂಕ ಆಗುತ್ತೆ. ನಾವು ಕಳೆ ಹೊಡೆದ್ರೆ ಖರ್ಚು ಬರುತ್ತೆ ಅಂತೀವಿ, ಅಲ್ಲಿ ನಮಗೆ ದೊಡ್ಡ ಪ್ರಮಾಣದ ಲಾಭ ಏನಂತಂದರೆ ಹಸಿರೆಲೆ ಗೊಬ್ಬರ ನೀವು ಅದನ್ನೇ ದುಡ್ಡು ಕೊಟ್ಟು ತೊಗೊಂಬರ್ಬೇಕಂದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತೊಗೊಂಬರ್ಬೇಕಾಗುತ್ತೆ. ದೊಡ್ಡ ಭೂಮಿ ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ವಿನಿಯೋಗಿಸ್ಬೇಕಾಗತ್ತೆ. ಹಾಗಾಗಿ ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಷ್ಟು ಕಳೆ ಬರುತ್ತೋ ಅಷ್ಟು ಮುಖ್ಯ. ನಿಮ್ಮ ಭೂಮಿನಲ್ಲಿ ಕಳೆ ಬರ್ತಾ ಇಲ್ವಾ, ನೀವು ಕಳೆನ ಬರೆಸಿ ವಾಪಸ್. ಸೆಣಬು, ಡಯಾಂಚ, ದ್ವಿದಳ ಧಾನ್ಯಗಳು ಇದನ್ನು ನೀವು ನಿಮ್ಮ ಭೂಮಿಗೆ ಹಾಕಿ 1 ಅಡಿ 1.5 ಅಡಿ ಬಂದ ಮೇಲೆ ಕಟ್ ಮಾಡಿ ಭೂಮಿಗೆ ಸೇರಿಸ್ತಾ ಹೋಗಿ ನಿಮ್ಮದು ಭೂಮಿ ಯಾವಾಗಲೂ ಸರ್ವಶ್ರೇಷ್ಠವಾಗ್ತಾ ಇರುತ್ತೆ. ಒಂದು ಫರ್ಟೈಲ್ ಲ್ಯಾಂಡ್ ಆಗುತ್ತೆ. ನೀವು ನಿರೀಕ್ಷಿತ ಮಟ್ಟದಲ್ಲಿ ನೀವು ಕ್ರಾಪನ್ನು ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮಣ್ಣಿಗೆ ನಾವು ಅತಿಯಾದ ಒಂದು ಇದನ್ನು ಕೊಡಬೇಕಾಗತ್ತೆ, ಗೌರವನ ಕೊಡಬೇಕಾಗತ್ತೆ. ಮಣ್ಣನ್ನು ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ಒಂದಷ್ಟು ಹಲವಾರು ಯೋಜನೆಗಳನ್ನು ಹಾಕೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ಏನು ಯೋಜನೆಗಳು ಅಂದರೆ ಕಾಂಪೋಸ್ಟು, ಸೂಕ್ಷ್ಮ ಜೀವಿಗಳು, ಮೈಕ್ರೋಬ್ಸ್, ಅದಕ್ಕೆ ನಾವು ಗೌರವ ಕೊಡಲೇಬೇಕಾಗತ್ತೆ. ಅದು ವೃದ್ಧಿ ಆಗೋದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಜನೆಗಳನ್ನು ನಾವು ಹಾಕೋಬೇಕಾಗತ್ತೆ. ಒಂದಷ್ಟು ಸೂಕ್ಷ್ಮ ಜೀವಿಗಳ ಬಗ್ಗೆನೇ ನಮ್ಮ ಸ್ನೇಹಿತರುಗಳು ನಿನ್ನೆ ಮಾತಾಡ್ತಾ ಇದ್ರು. ಗೊಬ್ಬರ ಹಾಕಿದ್ರೆ ಈ ಔಷಧಿ ಹಾಕಿದ್ರೆ ಸೂಕ್ಷ್ಮ ಜೀವಿ ಸತ್ತೋಗುತ್ತೆ, ಬೇರೆ ಗೊಬ್ಬರ ಹಾಕಿದ್ರೆ ಸೂಕ್ಷ್ಮ ಜೀವಿ ಸತ್ತೋಗುತ್ತೆ. ಸೂಕ್ಷ್ಮ ಜೀವಿಗೆ ನಾವು ಎಷ್ಟು ಗೌರವ ಕೊಡಬೇಕು ಅಷ್ಟನ್ನು ನಾವು ಕೊಡಲೇಬೇಕು. ಹಾಗಾಗಿ ಅದೊಂದನ್ನೇ ಶ್ರೇಷ್ಠ ಅಂತೇಳಿ ನಾವು ತಲೆ ಮೇಲೆ ಇಟ್ಕೊಂಡು ತಿರುಗಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಬಳಸ್ಕೋಬೇಕು. ಈಗ ನಾವೊಂದು ಗೊಬ್ಬರ ಹಾಕಿದಾಗ ಬರೀ ಔಷಧಿ ಅಂತ ಅಲ್ಲ, ನೀವು ಯಾವುದೋ ಡ್ರಂಚ್ ಮಾಡಿದಾಗ ಅಂತಲ್ಲ, ಗೊಬ್ಬರ ಹಾಕಿದಾಗಲೂ ಸಹ ಆ ಭಾಗದಲ್ಲಿ ಸೂಕ್ಷ್ಮ ಜೀವಿಗಳು ಸಾಯುತ್ತೆ. ಸಣ್ಣ ಪುಟ್ಟದು ನೀವು ನೀಮ್ ಆಯಿಲ್ ಹಾಕಿದಾಗಲೂ ಸಹ ಸೂಕ್ಷ್ಮ ಜೀವಿಗಳು ನಿಯಂತ್ರಣ ಆಗುತ್ತೆ, ಸಾಯುತ್ತೆ. ಬಟ್ ಪ್ರತಿ ಅಣುವಿನಲ್ಲೂ ಸೂಕ್ಷ್ಮ ಜೀವಿಗಳಿದ್ದಾವೆ. ಇದನ್ನು ಗೊಂದಲ ಆಗಬಾರ್ದು ಅಂತ ನಾನು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ. ನೀವು ರೂಟ್ ಝೋನ್ ಏನು ಹಾಕ್ತೀರಾ ಆ ಭಾಗದಲ್ಲಿ ಟೆಂಪ್ರವರಿಯಾಗಿ ಸೂಕ್ಷ್ಮ ಜೀವಿಗಳು ನಿಯಂತ್ರಣ ಆಗುತ್ತೆ ಅಥವಾ ಸಾವನ್ನಪ್ತವೆ. ಅಷ್ಟೇ ಸ್ಪೀಡಲ್ಲಿ ಏನು ನೀವು ಔಷಧಿ ಗೊಬ್ಬರ ಬಳಸಿದ್ದೀರಾ ಅದರ ಪರಿಣಾಮ ಕಡಿಮೆ ಆದಮೇಲೆ ರ್ಯಾಪಿಡಾಗಿ ಮತ್ತೆ ವಾಪಸ್ ಆ ಭಾಗದಲ್ಲಿ ಸೂಕ್ಷ್ಮ ಜೀವಿಗಳು ಡೆವಲಪ್ ಆಗ್ತವೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆವಾಗ ನೋಡಿ, ಸೂಕ್ಷ್ಮ ಜೀವಿಗಳು ಇಲ್ಲ ಅಂತಂದರೆ ಒಂದು ಗರಿಕೆ ಹುಲ್ಲು ಸಹ ಹುಟ್ಟಲ್ಲ. ಅಲ್ಲಿ ಕಳೆ ಬರ್ತಾ ಇದೆ, ಬೆಳೆ ಬರ್ತಾ ಇದೆ ಅಂತಂದರೆ ಸೂಕ್ಷ್ಮ ಜೀವಿಗಳಲ್ಲಿ ಆಕ್ಟಿವ್ ಆಗಿದ್ದಾವೆ ಅಂತ ಅರ್ಥ. ನಾವೇನು ಮಾಡಬೇಕು, ಅತಿಯಾದ ಗೊಬ್ಬರ, ಅತಿಯಾದ ಔಷಧಿ ಬಳಕೆ ಮಾಡಿದಾಗ ಒಂದಷ್ಟು ಹೋಗ್ತಾ ಇದ್ದಾವೆ ಸೂಕ್ಷ್ಮ ಜೀವಿಗಳಂತಂದರೆ ನಾವು ಅದಕ್ಕೆ ಕಾಂಪೋಸ್ಟ್ ಮತ್ತು ಸೂಕ್ಷ್ಮ ಜೀವಿಗಳು ಮೈಕ್ರೋಬ್ಸನ್ನು ಕಾಂಪೋಸ್ಟ್ ರೂಪದಲ್ಲಿ ನಮ್ಮ ಗೊಬ್ಬರದ ಅವಧಿ ಮುಗಿದ ಮೇಲೆ ಏನು ಸೆಪ್ಟೆಂಬರಿಗೆ ಮುಗಿಯುತ್ತೆ ಆ ಅವಧಿನಲ್ಲಿ ನಾವು ಸೂಕ್ಷ್ಮ ಜೀವಿಗಳನ್ನು ಅಲ್ಲಿ ನಾವು ಡೆವಲಪ್ ಮಾಡಿ ಬುಡಭಾಗಕ್ಕೆ ಸೇರಿಸಿದ್ರೆ ಭಾಳ ದೊಡ್ಡ ಭೂಮಿಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ಥರದ ಒಂದಷ್ಟು ಇದನ್ನು ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ನೀರಿನ ಮಹತ್ವ, ನಾವು ನೀರನ್ನು ಸದ್ಬಳಕೆ ಮಾಡ್ಕೋಬೇಕಾಗತ್ತೆ. ನಾವು ನೀರನ್ನು ಜಾಸ್ತಿ ಇದೆ ಅಂತ ಹೇಗೇಗೋ ಬಳಸೋಕ್ಕಾಗೋದಿಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಅಗತ್ಯಕ್ಕೆ ತಕ್ಕನಾಗಿ ನಾವು ನೀರನ್ನು ಬಳಸಲೇಬೇಕಾಗತ್ತೆ. ಆ ನೀರನ್ನು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೋಬೇಕು, ಯಾವಾಗ ನೀರು ಕೊಡಬೇಕು. ಸ್ಟ್ರೆಸ್ ಇಲ್ಲದೆ ಯಾವುದೇ ಗಿಡಗಳು ನಮಗೆ ಅಧಿಕವಾಗಿ ಫಸಲನ್ನು ಕೊಡೋದಿಲ್ಲ. ಒಂದಷ್ಟು ಸಣ್ಣ ಟೈಮಲ್ಲಿ ಹಾರ್ವೆಸ್ಟ್ ಆಗಿ 1-1.5 ತಿಂಗಳಿನಲ್ಲಿ ನೀವು ಅದಕ್ಕೆ ರೆಸ್ಟ್ ಅಥವಾ ಸ್ಟ್ರೆಸ್ ಅಂತ ಕೊಡಬೇಕಾಗತ್ತೆ. ಆವಾಗ ಯಾವುದೇ ನೀರನ್ನು ಕೊಡಬಾರ್ದು, ಯಾವುದೇ ಗೊಬ್ಬರನ ನೀವು ಅಲ್ಲಿ
ಕೊಡೋ ಅಂಥ ಪ್ರಯತ್ನ ಮಾಡಬಾರ್ದು. ಹಾರ್ವೆಸ್ಟ್ ಆದಮೇಲೆ 1-1.5 ತಿಂಗಳು ಯಾವುದೇ ಕ್ರಾಪ್ ಆದ್ರೂ ಆ ಪ್ಲ್ಯಾಂಟಿಗೆ ಯಾವುದೇ ರೀತಿನ ಔಷಧಿ ಪ್ರಯೋಗ ಆಗಲಿ, ಯಾವುದೇ ನೀರು ಕೊಡೋದಾಗಲಿ, ಗೊಬ್ಬರ ಕೊಡೋದಾಗಲಿ, ಏನೇ ಆಕ್ಟಿವಿಟೀಸ್ ಅದನ್ನು ಮಾಡಬಾರ್ದು. ಆಗ ಅದಕ್ಕೆ ರೆಸ್ಟ್ ಅಥವಾ ಸ್ಟ್ರೆಸ್ ಏನಾದರೂ ಕರೀರಿ, ಅದನ್ನು ಮಾಡಬೇಕಾಗತ್ತೆ. ಆಗ ನಾವು ಆ ಸ್ಟ್ರೆಸ್ ಅಂತ ಅಂದರೆ ಏನಂತಂದರೆ ಗಿಡನ ಹೆದರ್ಸೋ ಅಂಥದ್ದು. ನನ್ನ ಭಾಷೆ ಹೇಳಬೇಕಂದ್ರೆ ಸ್ಟ್ರೆಸ್ ಅಂತಂದರೆ ಗಿಡಕ್ಕೆ ಭಯ ಆಗುತ್ತೆ, ನೀರು ಕಡಿಮೆ ಆಗುತ್ತೆ, ಯಾವುದೇ ಔಷಧಿ ಕೊಡಲ್ಲ, ಅದು ಸ್ಟ್ರೆಸ್ಸಿಗೆ ಒಳಗಾಗುತ್ತೆ. ಅದು ನನ್ನ ಅಂತ್ಯ ಆಗುತ್ತೆ ಅನ್ನೋ ಒಂದು ಮನೋಭಾವಕ್ಕೆ ಹೋಗುತ್ತೆ. ಅದು ಯಾವುದೇ ಜೀವಿಗಳಿರ್ಬೋದು, ಯಾವುದೇ ಗಿಡ ಮರಗಳಿರ್ಬೋದು. ಅವಾಗ ಅದ್ರ ಯಾವುದೇ ಅದು ಸಂತಾನೋತ್ಪತ್ತಿನ ಜಾಸ್ತಿ ಮಾಡೋ ಅಂಥ ಪ್ರಯತ್ನ ಮಾಡುತ್ತೆ. ವೆಜಿಟೇಟಿವ್ ಗ್ರೋತ್ ಕಡಿಮೆ ಮಾಡ್ಕೊಂಡು ಅದರಲ್ಲಿ ಅದೇನಂದರೆ ಕಾಳುಗಳು ಫಸಲು ಅಂತ ಏನಿದೆ ಅದನ್ನು ಹೆಚ್ಚು ಮಾಡುತ್ತೆ. ಅದು ರೆಡಿ ಮಾಡ್ಕೊಂಡ ತಕ್ಷಣ ಸಪೋರ್ಟ್ ಮಾಡಿ ಆ ಕ್ರಾಪನ್ನ ತಗೊಳ್ಳೋ ಅಂಥದ್ದೇ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದನ್ನು ನಾವು ಅದನ್ನು ಅಳವಡಿಸ್ಕೋಬೇಕಾಗತ್ತೆ. ಕಳೆನಾಶಕನ ದಯವಿಟ್ಟು ಬೇಡವೇ ಬೇಡ ಅಂತೇಳಿ ನಿರ್ಧಾರ ಮಾಡಿ ಕಳೆನಾಶಕನ ನಾವು ಅಪ್ಲೈ ಮಾಡಿದ್ರೆ 43,560 ಅಡಿ ಒಂದು ಭೂಮಿ, ಆ ಭಾಗಕ್ಕೆ ಅಷ್ಟಕ್ಕೂ ನಾವು ಕಳೆನಾಶಕನ ಪ್ರಯೋಗ ಮಾಡ್ತೀವಿ. ಸೂಕ್ಷ್ಮ ಜೀವಿಗಳು, ನಮಗೆ ಬೇಕಾಗಿರೋಂಥ ಉಪಯುಕ್ತವಾದ ಜೀವಿಗಳು ಸಂಪೂರ್ಣ ಅಂದರೆ ಆಲ್ಮೋಸ್ಟ್ ನಿಯಂತ್ರಣಕ್ಕೊಳಗಾಗ್ತವೆ, ಸಾಯ್ತವೆ, ಅತಿ ದೊಡ್ಡ ನಷ್ಟನ ಅನುಭವಿಸ್ತೀವಿ. ಒಂದಷ್ಟು ಜನ ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ, ಹೆಲ್ದಿ ಡಿಸ್ಕಷನ್. ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್, ನಾವು 30 ವರ್ಷದಿಂದ ಮಾಡ್ತಾ ಇದ್ದೀವಿ, ಏನೂ ಆಗಿಲ್ಲ. ಭೂಮಿ ಹಾಳೋದಕ್ಕೆ ಒಂದಷ್ಟು ತುಂಬ ಟೈಮ್ ತಗೊಳುತ್ತೆ, ತುಂಬ ಸೈಜ್ ಕಳುತ್ತೆ. ಬಟ್ ಅದು ಕಳ್ಕೊಂಡ ಮೇಲೆ ನಾವು ಅದನ್ನು ವಾಪಸ್ ರಿಪೇರಿ ಮಾಡೋದಕ್ಕೆ ಅಷ್ಟೇ ವರ್ಷಗಳಿವೆ, 106 ವರ್ಷ ಬೇಕಾಗುತ್ತೆ, ಅಥವಾ ರಿಪೇರಿ ಮಾಡೋಕ್ಕಾಗದೇ ಇರೋ ಅಂಥ ಪರಿಸ್ಥಿತಿ ಆಗುತ್ತೆ. ಆ ಜವಾಬ್ದಾರಿನ ನಾವು ತಗೋಬೇಕಾಗತ್ತೆ. ಮತ್ತು ನ್ಯೂಟ್ರಿಯೆಂಟ್, ನಾವು ಪೋಷಕಾಂಶಗಳ ಬಗ್ಗೆ ಡಾಕ್ಟ್ರ್ ಹೇಳಿದ್ದಾರೆ. ನಾನು ಪ್ರಾಕ್ಟಿಕಲಾಗಿ ನಾನೇನು ಮಾಡ್ತೀನಿ ಅನ್ನೋದನ್ನು ಅವರ ಸಲಹೆಯಿಂದನೇ ನಮ್ಮದು ಕೃಷಿ ನಡೀತಾ ಇರೋ ಅಂಥದ್ದು. ನೀವು ಗೊಬ್ಬರ ಕೊಡಬೇಕಾದ್ರೆ ಒಂದಷ್ಟು ಜವಾಬ್ದಾರಿಯಿಂದ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗತ್ತೆ. ಏನು ಜವಾಬ್ದಾರಿಯಿಂದ ಅಂದರೆ ಅದು ಎಷ್ಟು ಹಾನಿಕಾರಕ ನಾವು ಬಳಸ್ತಾ ಇರೋ ಅಂಥದ್ದು. ನಮಗೆ ಒಂದು ನ್ಯೂಟ್ರಿಯೆಂಟ್ ಬೇಕು. ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಗೊಬ್ಬರಗಳ ಬಳಕೆಯಲ್ಲಿ ಯೂರಿಯಾ ಬಳಕೆನ ಕಡಿಮೆ ಮಾಡಿ ಅಥವಾ ಬಿಟ್ಟೇ ಬಿಡಿ. ನೈಟ್ರೋಜನ್ ಬೇಕು, ಯೂರಿಯಾ ರೂಪದಲ್ಲಿ ಬೇಡ. ಪೊಟ್ಯಾಶ್ ಬೇಕು, MOP ರೂಪದಲ್ಲಿ ಬೇಡ. ಇದು ನನ್ನ ಕೃಷಿ. ನಾನು ಯೂರಿಯಾ ಬಳಕೆ ಮಾಡಿ 10 ವರ್ಷಗಳಾಗಿದೆ. ನೈಟ್ರೋಜನ್ ಬೇಕು, ಯೂರಿಯಾ ರೂಪದಲ್ಲಿ ಬೇಡ. ಪೊಟ್ಯಾಶ್ ಬೇಕು, MOP ರೂಪದಲ್ಲಿ ಬೇಡ. ಹಾಗಾದರೆ ಏನು ಬೇಕು? ನಮಗೆ ಹಲವಾರು ನೈಟ್ರೋಜನ್ ಸೋರ್ಸ್ ಇರೋ ಅಂಥ ಗೊಬ್ಬರಗಳಿದ್ದಾವೆ, ಸ್ಲೋ ರಿಲೀಸ್ ಆಗೋ ಅಂಥವು. MOP ಬದಲಿಗೆ SOP, ಅದು ಸರ್ವಶ್ರೇಷ್ಠನ ಅಲ್ಲ, ಇದಕ್ಕಿಂತನೂ 10 ಪಟ್ಟು ಹಾನಿ ಕಡಿಮೆ, ಉಪಯೋಗ ಬರುತ್ತೆ. ಬಟ್ ಅವೆಲ್ಲ ಏನಾಗುತ್ತೆ, ಸ್ವಲ್ಪ ಕಾಸ್ಟ್ಲಿ. ಒಂದಷ್ಟು ಎಲ್ಲ ನಂಜೋಬಿಗೆ ದುಡ್ಡು ಬರಬೇಕು ಅನ್ನೋದನ್ನು ನಾವು ಒಂದಷ್ಟು ತ್ಯಾಗ ಮಾಡಿ ನಾವು ಆ ಕೃಷಿ ಮಾಡಿದಾಗ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಯೂರಿಯಾ ಬಳಕೆಯಿಂದ ಎಷ್ಟು ಹಾನಿ ಆಗುತ್ತೆ ಅಂತ ನೀವು ಸ್ಟಡಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ನೀವು ಸರಳವಾಗಿ ಚೆಕ್ ಮಾಡಬೇಕಂತ ಅಂದರೆ, ನೀವು ಕಳೆ ಇರುತ್ತಲ್ಲ ಆ ಭಾಗದಲ್ಲಿ ನೀವು ಗೊಬ್ಬರನ ಹಾಕಿ ಯೂರಿಯಾ ಅಥವಾ MOP ಹಾಕಿದಾಗ ಸುಟ್ಟು ಹೋಗುತ್ತೆ. ಅಂದರೆ ಭೂಮಿನ ಸ್ಕಾಚಿಂಗ್ ಮಾಡುತ್ತೆ ತುಂಬ. ಪದೇ ಪದೇ ಯೂರಿಯಾ ಬಳಸೋದ್ರಿಂದ ಭೂಮಿನ ಸತ್ವನ ಕಳ್ಕೊತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಯೂರಿಯಾ ಬಳಕೆನ ಕಮ್ಮಿ ಮಾಡಿ ಹಂತವಾಗಿ ಅದನ್ನು ನಿಲ್ಲಿಸಿ. ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು, ಮತ್ತು ನೈಟ್ರೋಜನ್ ಬೇಕು ಅಂತ ಅಂದಾಗ ನೀವು 19 ಹಾಕ್ತೀರಾ, ಅದು 19% ನೈಟ್ರೋಜನ್. 15 ಹಾಕ್ತೀರಾ, ಅದರಲ್ಲಿ 15% ನೈಟ್ರೋಜನ್. ಕ್ಯಾಲ್ಶಿಯಂ ನೈಟ್ರೇಟ್ ಕೊಡ್ತೀರಾ, ಅದರಲ್ಲಿ ನೈಟ್ರೇಟ್ ಫಾರ್ಮಲ್ಲಿ ಒಳ್ಳೆ ನೈಟ್ರೋಜನ್ ಇರುತ್ತೆ. ಮತ್ತು ಲೀಚೌಟ್ ಆಗದೆ ಇರೋಂಗೆ ನೋಡ್ಕೋಬೇಕು, ಓಪರೇಟ್ ಆಗ್ದಂಗೆ ನೋಡ್ಕೋಬೇಕು. ಗೊಬ್ಬರ ನಾವು ಹಾಕಿದ್ದು ಸಂಪೂರ್ಣ ನಮ್ಮ ಗಿಡಕ್ಕೆ ಸಿಗೋ ಥರ ನಾವು ಆ ವಾತಾವರಣದಲ್ಲಿ ಮಾತ್ರ ನಾವು ಗೊಬ್ಬರ ಹಾಕಬೇಕಾಗತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಹಾಕಬೇಕಾಗತ್ತೆ. 3 ರೌಂಡ್ ಗೊಬ್ಬರ ಹಾಕ್ದೆ, 4 ರೌಂಡ್ ಗೊಬ್ಬರ ಹಾಕ್ದೆ, 5 ರೌಂಡ್ ಗೊಬ್ಬರ ಹಾಕ್ದೆ ಅಂತ ಅಂದರೆ ಆಗೋದಿಲ್ಲ. ಯಾವಾಗ ಯಾವುದನ್ನು ಕೊಡಬೇಕು, ನೈಟ್ರೋಜನ್ ಯಾವಾಗ ಜಾಸ್ತಿ ಮಾಡಬೇಕು, ಫಾಸ್ಫರಸ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಪೊಟ್ಯಾಶ್ ಯಾಕೆ ಕೊಡ್ತಾ ಇದ್ದೀನಿ, ಯಾವಾಗ ಕೊಡಬೇಕು, ಯಾವಾಗ ಜಾಸ್ತಿ ಮಾಡಬೇಕು, ಫೋಲಿಯರ್ ನ್ಯೂಟ್ರಿಷನ್ನ ಯಾವಾಗ ಕೊಡ್ತಾ ಇದ್ದೀನಿ, ಯಾಕೋಸ್ಕರ ಕೊಡ್ತಾ ಇದ್ದೀನಿ, ಇದರ ಗುಣಶ್ರೇಷ್ಠತೆ ಏನು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದು ಬೆಲೆ ಏನು, ಆ ಬೆಲೆ ತಕ್ಕನಾಗಿ ಅದು ನಮಗೆ ಸಪೋರ್ಟ್ ಮಾಡುತ್ತಾ, ಅಷ್ಟು ಲಾಭದಾಯಕವಾಗಿ ನಮಗೆ ವಾಪಸ್ ಕೊಡುತ್ತಾ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಕೃಷಿ ಮಾಡಬೇಕಾಗತ್ತೆ.
ಒಂದಷ್ಟು ಸರಳವಾಗಿ ಒಂದು ನಿಮಿಷದಲ್ಲಿ ಹೇಳಬೇಕಂದ್ರೆ NPK ಮತ್ತು ಸೆಕೆಂಡ್ರಿ ನ್ಯೂಟ್ರೆಂಟ್ ಮತ್ತು ಮೈಕ್ರೋ ನ್ಯೂಟ್ರೆಂಟ್, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಕೃಷಿ ಸರಳ ಸುಲಭ. N ಅಂದ್ರೇನು, P ಅಂದ್ರೇನು, ಅದ್ರ ರೋಲ್ ಏನು, K ಅಂದ್ರೇನು, ಸೆಕೆಂಡ್ರಿ ನ್ಯೂಟ್ರೆಂಟ್ ಅಂದ್ರೇನು, ಇದನ್ನು ಅರ್ಥ ಮಾಡ್ಕೊಂಡಾಗ ನಾವಲ್ಲಿ ಪ್ರಯೋಗ ಮಾಡೋದಕ್ಕೆ ನಮಗೆ ಸುಲಭ ಆಗ್ತದೆ. ನೈಟ್ರೋಜನ್ ಭಾಳ ಮೊದಲೇ ಹಾಕಿದೆ N, ಅದು ಭಾಳ ಮುಖ್ಯ. ವೆಜಿಟೇಟಿವ್ ಗ್ರೋತ್ ಆಗೋದಕ್ಕೆ, ಬೆಳವಣಿಗೆ ಹಂತಕ್ಕೆ ಅದಿಲ್ಲದೆ ಮಾಡೋಕ್ಕಾಗೋದಿಲ್ಲ. ನೈಟ್ರೋಜನ್ ಭಾಳ ಅವಶ್ಯಕತೆ ಇದೆ. ಎರಡನೇ ಮಹತ್ವ ಫಾಸ್ಫರಸ್, ಅದು ರೂಟ್ಸನ್ನು ಸದೃಢವಾಗಿ ರೂಟ್ಸ್ ಡೆವಲಪ್ ಆಗೋದಕ್ಕೆ ಅದ್ರದ್ದು ಪಾತ್ರ ಇದೆ. ಮತ್ತು ಅದರ ನಂತರ ಮತ್ತೆ ಬಡ್ಸು ಹೂವುಗಳು ಕ್ರಿಯೇಟ್ ಆಗೋದಕ್ಕೆ ಫಾಸ್ಫರಸ್ ರೋಲ್ ಇದೆ. ಹೂವು ಬರ್ಸೋದಕ್ಕೆ, ಬೇರು ಡೆವಲಪ್ ಆಗೋದಕ್ಕೆ ಯಾವಾಗ ಎಷ್ಟು ಕೊಡಬೇಕು ಅನ್ನೋದು ಫಾಸ್ಫರಸ್ ರೋಲು. ಅದಾದಮೇಲೆ ಪೊಟ್ಯಾಶು ಭಾಳ ಮುಖ್ಯವಾದ 3ನೇ ಮಹತ್ವದ ಗೊಬ್ಬರ. ಆ 3ನೇ ಮಹತ್ವದ ಗೊಬ್ಬರಕ್ಕೆ ನಾವು ಯಾವಾಗ ಕೊಡಬೇಕು, ಕಾಳು ಕಟ್ಟಿದೆ, ಎಷ್ಟು ಫಸಲಿದೆ, ನಾನು ಎಷ್ಟು ಪ್ರಮಾಣದಲ್ಲಿ ಪೊಟ್ಯಾಷನ್ನು ಒದಗಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು 3 ರೌಂಡು, 4 ರೌಂಡು, 5 ರೌಂಡು ಕೊಡೋರು ಇದ್ದೀರಾ, ಸಾಕಾಗತ್ತಾ? ಬರೀ 3 ಮಹತ್ವದ ಗೊಬ್ಬರ ಕೊಟ್ಟರೆ. ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ನಾನು ಗಮನಿಸ್ದಂಗೆ ಹಲವಾರು ಜನಗಳು ಸೆಕೆಂಡ್ರಿ ನ್ಯೂಟ್ರೆಂಟನ್ನು ಅರ್ಥ ಮಾಡ್ಕೊಂಡಿಲ್ಲ, ಅದನ್ನು ಪ್ರಯೋಗ ಮಾಡ್ತಾ ಇಲ್ಲ. ಯಾವುದದು 3ನೇ ಮಹತ್ವದ ಗೊಬ್ಬರ ಅಂತ ಅಂದರೆ ಕ್ಯಾಲ್ಶಿಯಂ. 4ನೇ ಮಹತ್ವದ ಇದು ನ್ಯೂಟ್ರೆಂಟು ಕ್ಯಾಲ್ಶಿಯಮ್ಮು ನನ್ನ ಪ್ರಕಾರ ಇಲ್ಲಿ 90% ಕೊಡ್ತಾ ಇಲ್ಲ ಅಂತ ಅನ್ಕೋಬೋದು. ಏನು ನೀವು ಸುಣ್ಣ ಅಪ್ಲೈ ಮಾಡ್ತೀರಾ, ಅದು ನ್ಯೂಟ್ರೆಂಟ್ ರೂಪದಲ್ಲಿ ಹೋಗಲ್ಲ. ನಾವೇನು ಸುಣ್ಣ ಅಪ್ಲೈ ಮಾಡ್ತೀವಿ ಭೂಮಿಗೆ, ಏನು ಡೆವಲಪ್ಮೆಂಟ್ ಹಾಕ್ತೀವಿ ಭೂಮಿಗೆ, ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ. ಅದು ಆಹಾರವಾಗಿ ನಮ್ಮ ಬೆಳೆಗೆ ಸಿಗಲ್ಲ. ಸಿಕ್ಕಿದ್ರೂ ಸಣ್ಣ ಪ್ರಮಾಣದಲ್ಲಿ ಯಾವಾಗಲೂ ಸಿಗುತ್ತೆ. ನಾವು ಅದನ್ನು ಪ್ರಯೋಗ ಮಾಡೋ ಅಂಥದ್ದು ನಮ್ಮ ಮಣ್ಣನ್ನು ಕಂಡೀಷನ್ ಮಾಡೋದಕ್ಕೆ, ಸಾಯಿಲ್ ಕಂಡೀಷನರ್ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ನಮ್ಮ pH ಬ್ಯಾಲೆನ್ಸ್ ತಪ್ಪಿದಾಗ ಮಾತ್ರ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಹಾಗಾಗಿ 4ನೇ ಮಹತ್ವ ಕ್ಯಾಲ್ಶಿಯಂ ಯಾವ ರೂಪದಲ್ಲಿ ಕೊಡಬೇಕಂದ್ರೆ ನೈಟ್ರೇಟಿಗೆ ಬ್ಲೆಂಡ್ ಮಾಡಿರ್ತಾರೆ, ಕ್ಯಾಲ್ಶಿಯಂ ನೈಟ್ರೇಟ್. ಅದನ್ನು ಕೊಟ್ಟರೆ ತಕ್ಷಣಕ್ಕೆ ಪ್ಲಾಂಟಿಗೆ ಅವೈಲೇಬಲ್ ಫಾರ್ಮಲ್ಲಿ ಇರುತ್ತೆ. ನೀವು ಹಾಕಿ ಒಂದೇ ವಾರದಲ್ಲಿ ಆ ಪ್ಲಾಂಟಿಗೆ ಸಿಗುತ್ತೆ. ಕ್ಯಾಲ್ಶಿಯಮ್ದು ರೋಲ್ ಏನಂತ ಅಂದರೆ ರೋಗ ಬರ್ದಂಗೆ ನೋಡ್ಕೊಳ್ಳುತ್ತೆ, ಎಲೆನ ಸದೃಢ ಮಾಡುತ್ತೆ, ಕಾಂಡನ ಸದೃಢ ಮಾಡುತ್ತೆ. ಎಲೆದು ಶೆಲ್ವಾಲ್ ಜಾಸ್ತಿ ಆಗೋದ್ರಿಂದ ಎಲೆ ಸದೃಢವಾಗಿ ಆರೋಗ್ಯವಾಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಂಗೆ ಮಾಡಿದಾಗ ನಮಗೆ ಗುಣಮಟ್ಟದ ಕಾಳುಗಳು ಉತ್ಪಾದನೆ ಆಗುತ್ತೆ, ಆಹಾರ ಉತ್ಪಾದನೆ ಆಗುತ್ತೆ. ಮುಖ್ಯವಾಗಿ ರೋಗ ಹತೋಟಿನಲ್ಲಿರ್ತದೆ. ಹಾಗಾಗಿ ಇದನ್ನು ಗಮನಿಸ್ಕೋಬೇಕು. ಕ್ಯಾಲ್ಶಿಯಂ 4ನೇ ಮಹತ್ವದ್ದು. 5ನೇ ಮಹತ್ವದ್ದು ಮೆಗ್ನೀಷಿಯಂ ಕೊಡ್ತಾ ಇದ್ದೀರಾ. ಮೆಗ್ನೀಷಿಯಂ ಒಂದಷ್ಟು ಜನ ಕೊಡ್ತಾ ಇರ್ಬೋದು. ಮೆಗ್ನೀಷಿಯಂ ಮತ್ತೆ ನೆಕ್ಸ್ಟು ಸಲ್ಫರ್. ಈಗ 3 ಮಹತ್ವದ್ದು. ಈಗ ನೀವು ಕ್ಯಾಲ್ಶಿಯಮನ್ನು ಕೊಡಬೇಕಂತ ಅಂದಾಗ ಕ್ಯಾಲ್ಶಿಯಂ ನೈಟ್ರೇಟ್ ಕೊಡ್ತೀರಾ, ಅದರಲ್ಲಿ ನೈಟ್ರೋಬೋರ್ ಅಂತ ಸಿಗುತ್ತೆ. ಅದರಲ್ಲಿ ಕ್ಯಾಲ್ಶಿಯಂ, ನೈಟ್ರೋಜನ್, ಬೋರಾನ್ ಅಡಿಕೆಗೆ ಅಥವಾ ಪ್ರತಿ ಕ್ರಾಪಿಗೆ ಎಷ್ಟು ಮುಖ್ಯ ಎಲ್ಲರಿಗೂ ಗೊತ್ತಿದೆ. ಅಡಿಕೆ ಒಡೆದು ಬೀಳ್ತಾ ಇದೆ ಅಂತ ಅಂದರೆ ನೀವು CN ಅಥವಾ ಕ್ಯಾಲ್ಶಿಯಂ ನೈಟ್ರೇಟ್ ಕೊಟ್ಟರೆ ಕಾಯಿ ಒಡೆಯ ಅಂಥದ್ದು ಅವಾಯ್ಡ್ ಆಗುತ್ತೆ. ಒಂದು ಗುಣಮಟ್ಟದ ಉತ್ಪಾದನೆ ಆಗುತ್ತೆ. ಮತ್ತು ಒಂದು ಮರದ ಬೆಳವಣಿಗೆಗೆ ಭಾಳ ಸಹಕಾರಿಯಾಗುತ್ತೆ. ಅದು ಹೇಗೆ ಅಂತಂದರೆ ನೀವು ಗುರುತಿಸ್ಬೇಕಾಗಿರೋದು, ನಿಮ್ಮ ಕಾಳು ಬೀಳ್ತಾ ಇದೆಯಾ, ಮರದಿಂದ ಒಡೆದು ಬೀಳ್ತಾ ಇದೆಯಾ, ಅವಾಗ ಬೋರಾನ್ ಕೊರತೆ ಆಗಿದೆ. ಮತ್ತು ಮರದ ರಿಂಗು, ಅಡಿಕೆ ಮರದ ರಿಂಗು ಯಾವಾಗಲೂ ಸ್ಟ್ರೈಟ್ ಇರಬೇಕು. ಕ್ರಾಸ್ ಆಗಿದೆ ಅಂತ ಅಂದರೆ ಇವತ್ತು ಗೊತ್ತಿರುತ್ತೆ, ಹಲವಾರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗಿಂತ ನಾನು ಹೇಳ್ತಾ ಇರೋ ಅಂಥದ್ದು ಮರದ, ಯಾಕೆಂದರೆ ಅಡಿಕೆನ ಮುಖ್ಯವಾಗಿ ನೀವು ಇಲ್ಲಿ ಬೆಳೀತಾ ಇರೋಂಥ ಒಂದು ಕ್ಷೇತ್ರ ಇದು. ಮರ ಏನಿರುತ್ತೆ ಅದರಲ್ಲಿ, ಏನು ಗೆರೆ ಇರುತ್ತಲ್ಲ ಅದರಲ್ಲಿ, ಅದು ಸ್ಟ್ರೈಟ್ ಇರಬೇಕು. ಕ್ರಾಸ್ ಆಗಿ ಹೋಗ್ತಾ ಇದೆ ಅಂತ ಅಂದರೆ ನ್ಯೂಟ್ರಿಷನ್ ಹತೋಟಿ ತಪ್ಪಿದೆ ಅಂತ ಅರ್ಥ. ಕ್ರಾಸ್ ಆಗಿ ಹೋಗ್ತಾ ಇರುತ್ತೆ, ಹೋಗ್ತಾ ಸುಳಿ ಹತ್ರ ಹೋಗುವಾಗ ಮರ ಸತ್ತೋಗುತ್ತೆ. ಅಲ್ಲಿಗೆ ಮುಖ್ಯವಾಗಿ ಬೋರಾನ್ ಕೊರತೆ ಉಂಟಾದಾಗ, ಮತ್ತು ಕ್ಯಾಲ್ಶಿಯಂ ಮತ್ತು ಹಲವಾರು ಇತರೆ ನ್ಯೂಟ್ರಿಯೆಂಟ್ ಕೊರತೆ ಆದಾಗ ನೀವು ಹಾಕ್ತಾ ಇರ್ಬೋದು. ಮತ್ತು ಆಗ ಆಗ್ತಾ ಇದೆ ಅಂದರೆ ನಿಮ್ಮ ಮಣ್ಣಿನಲ್ಲಿ ಸಮಸ್ಯೆ ಇದೆ ಅಂತೇಳಿ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ವಿಜ್ಞಾನಿಗಳನ್ನು ಕರ್ಕೊಬಂದಲ್ಲಿ ನೀವು ತೋರಿಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಅದನ್ನು ಆ ಸಮಸ್ಯೆಯಿಂದ ಆಚೆ ಬರ್ಬೋದು. ಇದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಗಮನಿಸಿ ಮಾಡಿದಾಗ ಮಾತ್ರ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಲ್ಫರು ಒಂದು ಕಲ್ಲರು ಮತ್ತು ಅರೋಮಾ, ಆ ಗುಣದ ಅದರಲ್ಲಿ ಏನಿದೆ
ಇದನ್ನ ಈಗ ನಮಗೆ ಉದಾಹರಣೆಗೆ ಹೇಳಬೇಕಂದ್ರೆ ಕಾಫಿ ಕಪ್ಪಿಂಗ್ ಕ್ವಾಲಿಟಿ ಅರೋಮಾ ಬರೋದಕ್ಕೆ ಸಲ್ಫರ್ದು ಮೇಜರ್ ರೋಲ್ ಇದೆ. ಕಾಳು ಮೆಣಸಲ್ಲಿ ಒಂದು ಪರಿಮಳ ಘಾಟ್ ಏನಿದೆ ಅದು ಬರೋದಕ್ಕೆ ಸಲ್ಫರ್ದು ಮೇಜರ್ ರೋಲ್ ಇದೆ. ಮತ್ತೆ ಗಿಡದ ಬೆಳವಣಿಗೆಗೂ ಸಹಕಾರಿಯಾಗುತ್ತೆ. ಹಾಗಾಗಿ ಇದನ್ನ ನಾವು ಮುಖ್ಯವಾಗಿ ಗಮನಿಸಿ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಯಾವಾಗ ಕೊಡಬೇಕಾದ್ರೆ NPK ಕೊಡಿ. ಅದಾದ ಮೇಲೆ ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ದಯವಿಟ್ಟು ನಿಮ್ಮ ನೆಕ್ಸ್ಟ್ ಪ್ರಾಕ್ಟೀಸಲ್ಲಿ ನೆಕ್ಸ್ಟ್ ಇಯರ್ಗೆ ಸ್ಟಾರ್ಟ್ ಮಾಡುವಾಗ 1 ಎಕರೆಗೆ ಪ್ರಯತ್ನ ಮಾಡಿ ನೋಡಿ. NPK ಕೊಡಿ. NPK ಕೊಟ್ಟ ಆದಮೇಲೆ 15-20 ದಿವಸಗಳ ಅಂತರದಲ್ಲಿ ಮೊದಲಿಗೆ NPK ಬೇಕೇ ಬೇಕು. ನಾನು ಆಗ್ಲೇ 19 ಅಥವಾ 15 ಮೊದಲನೇ ಸುತ್ತಿನಲ್ಲಿ ನೀವು ಗೊಬ್ಬರ ಕೊಡುವಾಗ 3ಕ್ಕೂ ಮಹತ್ವ ಕೊಡಬೇಕಾಗತ್ತೆ. NPK ಈ 3ಕ್ಕೂ ಮಹತ್ವ ಕೊಟ್ಟು ನೀವು ಅದನ್ನ ಕೃಷಿಗೆ ಸಹಾಯ ಮಾಡಬೇಕಾಗತ್ತೆ. ಅದಾಗಿ 15 ದಿವಸಕ್ಕೆ ನೀವು ಒಂದು CN ಕೊಡಿ ಅಥವಾ ಕ್ಯಾಲ್ಸಿಯಂ ನೈಟ್ರೇಟ್ ಓನ್ಲಿ 100 ಗ್ರಾಮ್ 100ರಿಂದ 150 ಗ್ರಾಮು ಮರ ಅಥವಾ ಕಾಳುಮೆಣಸಿಗೆ ಸೇರಿಸಿ. ಕಾಳುಮೆಣಸು ಅಡಿಕೆ 2 ಇದೆ ಅಂದರೆ ಒಂದ್ಸರಿ 150 ಗ್ರಾಮ್ ಕೊಡಿ. ಬರೀ ಅಡಿಕೆ ಇದೆ ಅಂದರೆ 100 ಗ್ರಾಮ್ ಕೊಡಿ. ಬರೀ ಮೆಣಸಿದೆ ಅಂತ ಅಂದರೆ 75 ಗ್ರಾಮ್ ಕೊಡಿ. 2 ಒಟ್ಟಿಗೆ ಇರೋದ್ರಿಂದ 150 ಗ್ರಾಮ್ ಕೊಟ್ಟರೆ ಅದಾಗಿ ಅಲ್ಲಿಗೆ ನಿಮಗೆ 4ನೇ ಮಹತ್ವದ ಕ್ಯಾಲ್ಸಿಯಮನ್ನ ಒದಗಿಸ್ದಂಗಾಗುತ್ತೆ, ಬೋರಾನ್ನು ಒದಗಿಸ್ದಂಗಾಗುತ್ತೆ, ಒಂದು ಗ್ರೋತ್ಗೆ ಗುಣಮಟ್ಟದ ನೈಟ್ರೋಜನ್ ಕೊಟ್ಟಂಗಾಗುತ್ತೆ. ಅದಾದ ಮೇಲೆ 15-20 ದಿವಸಗಳ ಅಂತರದಲ್ಲಿ ಸಲ್ಫರ್ ಮತ್ತೆ ಮೆಗ್ನೀಷಿಯಮನ್ನ ನೀವು ಒದಗಿಸ್ಬೇಕಾಗತ್ತೆ ಮೊದಲನೇ ರೌಂಡ್ನಲ್ಲಿ. ಅವಾಗ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅಂದರೆ ಇಲ್ಲಿ 4 ಮಹತ್ವದ ಗೊಬ್ಬರಗಳಿದ್ದಾವೆ. ಇಲ್ಲಿ ನಿಮಗೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಸ್ಟಾಲ್ಗಳಿದ್ದಾವೆ ಅನ್ಕೋತೀನಿ. ಅವೆಲ್ಲ ಇದ್ರೆ ನೀವು ಅಲ್ಲಿ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳಿ. ಸಲ್ಫರ್ ಮೆಗ್ನೀಷಿಯಂ ಪೊಟ್ಯಾಶ್ ಬ್ಲೆಂಡ್ ಇರೋ ಅಂತ ಗೊಬ್ಬರಗಳೀಗ ಹಿಂದೆ ಅವೈಲೇಬಲ್ ಇರಲಿಲ್ಲ. ನಾವು ಸಪ್ರೇಟ್ ತಂದು ಹಾಕೋಬೇಕಾಗತ್ತು. ನಾನು ಗುರುತಿಸ್ದಂಗೆ ಒಳ್ಳೆಯದು 4 ಇದೆ. K+S ಅಂತ ಬರುತ್ತೆ, ಒಂದು ಜರ್ಮನ್ದು ಕಂಪ್ನಿ. K+S ಪೇಟೆಂಟ್ ಖಾಲಿ ಅಂತ ಬರುತ್ತೆ. 25 kg ಬ್ಯಾಗಿಗೆ 2,000 ರೂಪಾಯಿ. 25 kg ಬ್ಯಾಗಿಗೆ 2,000 ರೂಪಾಯಿ ರೇಟ್ ಆಗುತ್ತೆ. ದುಬಾರಿ, ಬಟ್ ನಮಗೆ ಬೇಕದು. 100 ಗ್ರಾಮ್ ಕೊಡಿ ಒಂದು ಮಾರ್ಕೆ ಅದನ್ನ. ಅದಾದ್ಮೇಲೆ ಸೆಕೆಂಡ್ ಆಪ್ಷನ್ದು ಅಗ್ರೋಸೆಲ್ ಅನ್ನೋ ಒಂದು ಕಂಪ್ನಿ, ಇದು ಭಾರತದ ಕಂಪನಿ, ಅದು ಮಹಾಲಾಭ್ ಅಂತೇಳಿ ಪೊಟ್ಯಾಷಿಯಂ ಶೋನೈಟ್. ನಿಮಗೆ ಆಚೆ ಇರ್ಬೋದು ಮೋಸ್ಟ್ಲಿ ಅದು ಸ್ಟಾಲು. ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳಿ. ಅದನ್ನ 100 ಗ್ರಾಮ್ ಕೊಟ್ಟರೆ ಅದು ಸಹ 1,600ರಿಂದ 1,700, ಅದು ಸಹ 2,000 ರೂಪಾಯಿ. ಪೇಟೆಂಟ್ ಕಾಲಿಗೆ ಈಕ್ವಲ್ ಆಗಿರುತ್ತೆ. ಅವ್ರದ್ದು ಉತ್ಪಾದನೆ ವೆಚ್ಚ ಜಾಸ್ತಿ ಇದೆ, ಹಾಗಾಗಿ ಅಷ್ಟು ಕಮ್ಮಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ತುಂಬ ಗುಣಮಟ್ಟದ ಗೊಬ್ಬರ, ಅದನ್ನು ಹಾಕೋಬೋದು. ನಾನು ಯಾವುದೇ ಬ್ರ್ಯಾಂಡನ್ನು ಪ್ರಚಾರ ಮಾಡ್ತಿಲ್ಲ, ನಮಗೆ ಅದರ ಅವಶ್ಯಕತೆ ಇದೆ ಅನ್ನೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು K-ಮ್ಯಾಗ್ ಅಂತ ಸಿಗುತ್ತೆ. ಅದಾದಮೇಲೆ ಪಾಲಿಸಲ್ಫೈಟ್ ಅಂತ ಸಿಗುತ್ತೆ. ಅದು ಖಾಲಿ 850 ರೂಪಾಯಿ. ಅದು ಸಹ ಚೆನ್ನಾಗಿದೆ. ಪಾಲಿಸಲ್ಫೈಟ್, ಪಾಲಿಹೈಲೈಟ್ ಈ ಥರದ್ದು ನಿಮಗೆ ಸಿಗುತ್ತೆ. 100 ಗ್ರಾಮನ್ನು ನೀವು ಅದನ್ನು ಕೊಟ್ಟರೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಷ್ಟು ಕವರ್ ಮಾಡ್ದಂಗಾಯಿತು. ಮತ್ತು ಜಿಂಕ್ ಬೋರಾನನ್ನು ಯಾರೇ ಹೇಳಿದರೂ ಸಹ ನೇರವಾಗಿ ಮಣ್ಣಿಗೆ ಸೇರಿಸೋ ಅಂತ ಪ್ರಯತ್ನ ಮಾಡಬೇಡಿ. ಬೋರಾನ್ ಹಾಕಕ್ಕೆ ಹೇಳಿದ್ದೀನಿ ನಾನು, ಬಟ್ ಅದು ನೈಟ್ರೇಟಿವ್ ಬ್ಲೆಂಡ್ ಆಗಿದೆ, ಇಮಿಡಿಯೇಟ್ ಅಪ್ಟೇಕ್ ಆಗುತ್ತೆ. ನೀವು ಹಾಗೇನೆ ಸಪ್ರೇಟ್ ಜಿಂಕ್ ಸಪ್ರೇಟ್ ಬೋರಾನ್ ತಂದು ಹಾಕಿದ್ರೆ ಅದು ಅಪ್ಟೇಕ್ ಆಗಲ್ಲ, ಭೂಮಿನೇ ಫಿಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನೊಂದಷ್ಟು ನಮ್ಮ ಮಣ್ಣು ಹಾನಿಗೊಳಗಾಗುತ್ತೆ, ತೊಂದರೆಗೊಳಗಾಗುತ್ತೆ. ತಜ್ಞರ ಸಲಹೆ ಪಡ್ಕೊಂಡು ಅದನ್ನು ನೀವು ಮಾಡಬೇಕಾಗತ್ತೆ. ಮತ್ತು ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಆ ಗೊಬ್ಬರನ ಅಪ್ಲೈ ಮಾಡಬಾರ್ದು, ಸಣ್ಣ ಪ್ರಮಾಣದಲ್ಲಿ ಬೇಕು. ಇನ್ನೊಂದಷ್ಟು ನೆಕ್ಸ್ಟ್ ನಮಗೆ ಜಿಂಕ್ ಮತ್ತು ಐರನ್, ಮಾಲಿಬ್ಡಿನಿಯಂ, ಸಿವಿಡ್ ಎಕ್ಸ್ಟ್ರಾಕ್ಟ್ ಇದನ್ನೆಲ್ಲ ನಿಮಗೆ ಸ್ಪ್ರೇ ರೂಪದಲ್ಲಿ ಇರೋಂಥ ಹಲವಾರು ಒಳ್ಳೊಳ್ಳೆ ಕಂಪನಿಯ ನ್ಯೂಟ್ರಿಯೆಂಟ್ ಇದೆ. ಅದನ್ನು ನೀವು ಸ್ಪ್ರೇ ರೂಪದಲ್ಲಿ ಕೊಟ್ಟು ನೀವು ಅದನ್ನು ಒಂದು ಉಪಯೋಗನ ಪಡ್ಕೋಬಹುದು. ಇದಿಷ್ಟು ನಾನು ಉಪಯೋಗ ಮಾಡ್ತಾ ಇರೋಂಥ ಒಂದು ಕ್ರಮ. ಮತ್ತೆ ಡಾಕ್ಟ್ರ್ ಅವಾಗನೇ ಹೇಳಿದರು, ಗೊಬ್ಬರ ಎಷ್ಟು ರೌಂಡ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ವಾಂಟಿಟಿ ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 1 ವರ್ಷಕ್ಕೆ 1 kg ನಾನು ಕೊಡ್ತಾ ಇದ್ದೀನಿ ಒಂದು ಅಡಿಕೆ ಮರಕ್ಕೆ. 4ರ ಕಂತಿನಲ್ಲಿ 200 ಗ್ರಾಮ್ ಮಾತ್ರ, 200ರಿಂದ 250 ಗ್ರಾಮು. 1 kgಯಿಂದ 1 kg 200 ಗ್ರಾಮು ನಿಮ್ಮ ಮರಕ್ಕೆ ಹಂತವಾಗಿ ಸಿಗಬೇಕು. ಒಂದೇ ಸರಿ ನಾನು ಅರ್ಧ kg ಕೊಟ್ಬಿಟ್ಟು 1 kg ಕೊಟ್ಟೆ ಅಂದರೆ ಉಪಯೋಗಕ್ಕೆ ಬರಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಗೊಬ್ಬರ ಹಾಕಿದಾಗ ಮಣ್ಣು ಹಾನಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ದೊಡ್ಡ ವಾಲ್ಯೂಮ್ ನೀವು ಗೊಬ್ಬರನ ಹಾಕೋದನ್ನು ಅವಾಯ್ಡ್ ಮಾಡಿ. ಆ ಭೂಮಿ ಮಣ್ಣು ಅದನ್ನು ತಡ್ಕೊಳ್ಳಲ್ಲ. ಸಣ್ಣ ಪ್ರಮಾಣದಲ್ಲಿ ಸ್ಪ್ಲಿಟ್ ಡೋಸಲ್ಲಿ ಕೊಡಿ. ಮತ್ತು ಎಲ್ಲ ಕಡೆ ಹರಡ್ಕೊಂಡು ಬೀಳ್ಬೇಕು ಗೊಬ್ಬರ. ರಂಗೋಲಿ ಥರ ಡೆನ್ಸಿಟಿಲಿ ಒಂದೇ ಕಡೆ ಕೂತ್ಕೊಂಡಾಗ ಅಲ್ಲಿ ಮಣ್ಣನ್ನು ಹಾನಿ ಮಾಡುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾಗ ಅತಿಯಾಗಿ ಮಣ್ಣನ್ನು ಹಾನಿ ಮಾಡಲ್ಲ, ಮಣ್ಣನ್ನು ಸುಡಲ್ಲ. ಹಾಗಾಗಿ
ಈ ಥರ ಕ್ರಮಗಳನ್ನು ಅನುಸರಿಸಿ ಡ್ರಿಪ್ಪಲ್ಲಿ ನೀವು ಕೊಡ್ಬೋದು. ಇನ್ನು ಹಲವಾರು ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಇನ್ನೂ ಬೇರೆಯವ್ರಿಗೆ ಅವಕಾಶ ಬೇಕಾಗಿರೋದ್ರಿಂದ ಕಂಪ್ಲೀಟ್ ಇನ್ ಡೀಟೇಲ್ ನನಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಆಸಕ್ತಿ ಇದ್ದರೆ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ ಯಾರು ಇದ್ದರೆ ಅಲ್ಲಿ ನಾವು ವಿವರವಾಗಿ ಹೇಳ್ಬೋದು. ಅಥವಾ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಸಾಕಷ್ಟು ಒಳ್ಳೆ ಚರ್ಚೆ ಆಗ್ತಾ ಇದೆ. ಯಾರು ವಾಟ್ಸಪ್ ಗ್ರೂಪಲ್ಲಿ ಇದ್ದರೆ ಅಲ್ಲಿ ಗೊತ್ತಾಗುತ್ತೆ, ಒಂದು ಒಳ್ಳೊಳ್ಳೆ ಚರ್ಚೆಗಳು ಅಲ್ಲಿ ನಡೆಯುತ್ತೆ. ಯಾವುದರ ಒಂದು ವಿಷಯ ತೆಗೆದಾಗ ಅವರವರ ನಾಲೆಡ್ಜಿನ ಪ್ರಕಾರ ಎಲ್ಲರೂ ಅಲ್ಲಿ ಹಾಕ್ತಾರೆ, ಒಂದಷ್ಟು ಜ್ಞಾನ ಸಿಗುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ವಿಚಾರ ವಿನಿಮಯ ಮಾಡ್ಕೊಳ್ಳೋಣ. ಮತ್ತು ಇದೆಲ್ಲ ನಾವು ಮಾಡಿ ಆದಮೇಲೆ ಕಾಂಪೋಸ್ಟ್ ಕೊಡಲೇಬೇಕು. ನಾವು ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಥವಾ ಕಾಂಪೋಸ್ಟನ್ನ ಬಳಕೆ ಮಾಡ್ಕೊಂಡು ನಾವು ನಮ್ಮ ತೋಟದಲ್ಲೇ ಬಳಕೆ ಮಾಡ್ಕೊಂಡ್ರೆ ಅದು ನಮಗೆ ಸರಳವಾಗಿ ನಮ್ಮ ತೋಟದಲ್ಲೇ ಮಾಡಿಕೊಂಡು ಒಂದು ವಾಲ್ಯೂಮ್ ಕ್ವಾಂಟಿಟಿ ನಾವೇ ಮಾಡಿಕೊಂಡ್ರೆ 2 ರಿಂದ 3 ರೂಪಾಯಿ 4 ರೂಪಾಯಿಲಿ ಪರ್ kg ಒಂದು ಗುಣಮಟ್ಟದ ಕಾಂಪೋಸ್ಟನ್ನು ನಾವು ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಹೊರಗಡೆಯಿಂದ ತಂದರೂ ಆಗುತ್ತೆ, ಬಟ್ ಅದು ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಮ್ಮ ಭೂಮಿ ಮೇಲೆ ಏನು ಹಸಿರೆಲೆ ಇದೆ ಮತ್ತು ಅಲ್ಲಿ ಅಡಿಕೆ ಸಿಪ್ಪೆ ಇದೆ ಅಂಥದ್ದನ್ನು ಸೇರಿಸಿ ಒಂದು ಗುಣಮಟ್ಟದ ಮಣ್ಣನ್ನು ಸೇರಿಸಿ ಸೂಕ್ಷ್ಮ ಜೀವಿಗಳನ್ನು ಸೇರಿಸಿ ಸೆಪ್ಟೆಂಬರ್ವರೆಗೂ ನೀವು ಈ ಕೆಮಿಕಲ್ ಮೆನ್ಯೂರ್ಗಳನ್ನು ಕೊಟ್ಟು ಅದನ್ನು ಕಾಂಪನ್ಸೇಟ್ ಮಾಡಬೇಕಾಗುತ್ತೆ. ಅದನ್ನು ಮಣ್ಣನ್ನು ಮತ್ತೆ ಅದನ್ನು ಶಕ್ತಿ ತುಂಬಕ್ಕಾಗುತ್ತೆ. ಮಣ್ಣಿಗೆ ಒಂದಷ್ಟು ನಾವು ಕೆಮಿಕಲನ್ನು ಬಳಸಿ ಶಕ್ತಿ ಕುಂದಿಸಿರ್ತೀವಿ, ಆ ಮಣ್ಣನ್ನು ಮತ್ತೆ ವಾಪಸ್ಸು ನಾವು ಸರಿ ಮಾಡಬೇಕಂತ ಅಂದಾಗ ಕಾಂಪೋಸ್ಟು ಮತ್ತು ಒಣ ಎಲೆಗಳು, ತರಗು ಕಡ್ಡಿ ಕಸ ಮತ್ತು ಸೂಕ್ಷ್ಮ ಜೀವಿಗಳು ಮೈಕ್ರೋಬ್ಸ್, ಟ್ರೈಕೋಡರ್ಮಾ, ಸೂಡೋಮೋನಸ್, ಆಕ್ಟಿನೋಬ್ಯಾಕ್ಟೀರಿಯಾ, ಅಜಿಟೋಬ್ಯಾಕ್ಟರ್, ಈ ಥರದ್ದೆಲ್ಲನೂ ಅಲ್ಲಿ ನಾವು ವಾಪಸ್ ಅಲ್ಲಿ ಸೇರಿಸಿದಾಗ ನಾವೇನು ಹಾನಿ ಮಾಡಿದ್ವಿ ಅದು ಕಾಂಪನ್ಸೇಟ್ ಆಗುತ್ತೆ, ನಮ್ಮ ಭೂಮಿ ಹಾಳಾಗಲ್ಲ. ಆತಂಕ ಬೇಡ. ಯಾರೋ ಯಂಗ್ಸ್ಟರ್ಸ್ ಇದ್ದರೆ ನಮ್ಮ ಭೂಮಿ ಹಾಳಾಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ. ಒಂದಷ್ಟು ಔಷಧಿಗಳನ್ನು ಬಳಸುವಾಗ ರೆಸಿಡ್ಯೂ ಎಷ್ಟು ದಿವಸ ಕ್ಯಾರಿ ಆಗುತ್ತೆ ಅದ್ರ ಮೇಲೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ನಾವು ಬಳಸಿದಂಥ ಔಷಧಿ ನಮಗೆ ಒಂದು ಹುಳನ ಹತೋಟಿ ಮಾಡಬೇಕು. ಆ ಹುಳನ ಹತೋಟಿ ಮಾಡಿದಾಗ ನಾವು ಔಷಧಿ ಹೊಡೆದಾಗ ಆ ಔಷಧಿ ಎಷ್ಟು ಕೆಲಸ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಅಲ್ಲೇ ಕ್ಯಾರಿ ಆಗಬಾರ್ದು, ನಮ್ಮ ಆಹಾರದ ಮೇಲೆ ಕ್ಯಾರಿಯಾಗಿ ಬರಬಾರ್ದು. ಅದು ಆ ಥರದ ಗುಣಮಟ್ಟದ ಔಷಧಿಗಳಿದ್ದಾವೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅಪ್ಲೈ ಮಾಡಿದಾಗ ಒಂದು ರೆಸಿಡ್ಯೂ ಫ್ರೀ ವಿಷಮುಕ್ತ ಆಹಾರನ ನಾವು ತಿನ್ನೋರಿಗೆ ನಾವು ಕೊಡುವಂಥ ಒಂದು ಪ್ರಯತ್ನ, ಅದು ನಮ್ಮ ಜವಾಬ್ದಾರಿ. ಒಂದು ಗುಣಮಟ್ಟದ ನಾವು ಶ್ರೇಷ್ಠತೆನ ಕಾಪಾಡಲೇಬೇಕಾಗುತ್ತೆ. ಯಾವುದೇ ಬೆಳೆ ಇರ್ಬೋದು. ಅಡಿಕೆ ಪ್ರೋಸೆಸ್ ಮಾಡುವಾಗ ಯಾವುದೇ ಹಾನಿಕಾರಕ ಕೆಮಿಕಲ್ಗಳನ್ನು ಬಳಸಬಾರ್ದು. ನಿಮ್ಮ ಅಷ್ಟು ಶ್ರೇಷ್ಠತೆಯಲ್ಲಿ ಬೆಳೆದಿದ್ದನು ಯಾರ ಪ್ರೋಸೆಸ್ ಮಾಡೋರು ಅದನ್ನು ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಸಹ ಸಂಘಟನೆಗಳ ಗಮನಿಸಿ ಅವರಿಗೆ ಈ ಗುಣಮಟ್ಟನ ಕಾಪಾಡಿ. ದಯವಿಟ್ಟು ನಾವು ಗುಣಮಟ್ಟ ಕಾಪಾಡೋದಕ್ಕೆ ಕಷ್ಟಪಟ್ಟಿದ್ದೀವಿ. ಎಂಡ್ ಯಾರು ಕನ್ಸ್ಯೂಮರ್ ಇದ್ದಾರೆ ಅವರಿಗೆ ಹೋಗುವಾಗ ಅದು ಶ್ರೇಷ್ಠತೆಯಲ್ಲೇ ಹೋಗಬೇಕು. ಅದು ನಮ್ಮ ಜವಾಬ್ದಾರಿ, ಇಲಾಖೆಗಳ ಜವಾಬ್ದಾರಿ. ಹಾಗಾಗಿ ಇಷ್ಟೊಂದು ಜವಾಬ್ದಾರಿ ಬೆಳೆದು ಮಾರ್ಕೆಟಿಗೆ ಕೊಟ್ಟ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿತು ಅನ್ಕೋಬಾರ್ದು. ಅದನ್ನು ಸಂಘಟನೆಗಳು ಕೆಲಸ ಮಾಡಬೇಕು. ಮತ್ತು ಹಾರ್ವೆಸ್ಟ್ ಮಾಡಿ ನಾವು ಸ್ಟೋರೇಜ್ ಮಾಡೋ ರೀತಿ, ಒಣಗಿಸೋ ಅಂಥ ರೀತಿ, ಒಂದು ಕ್ಲೀನ್ ಡ್ರೈಯಿಂಗ್ ಯಾರ್ಡ್ ಅಂತ ಮಾಡ್ಕೋಬೇಕು. ಮಾಡೋಕ್ಕಾಗಿಲ್ಲ ಅಂದರೆ ಪ್ಲಾಸ್ಟಿಕ್ನಲ್ಲಿ ಮಾಡ್ಕೋಬೇಕು. ಎಷ್ಟು ಪ್ರಮಾಣದಲ್ಲಿ ಒಣಗಬೇಕದು, ಹಸಿನೇ ಎತ್ತಿಡ ಅಂಥದ್ದು ಅಥವಾ ಅರ್ಧಂಬರ್ಧ ಒಣಗಿಸಿಡ ಅಂಥದ್ದು. ಅದು ಮಾಡಿದಾಗ ಏನಾಗುತ್ತೆ, ತೇವಾಂಶ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಆಗಿ ಅದು ಗುಣಮಟ್ಟನ ಕಳ್ಕೊಳ್ಳುತ್ತೆ. ಅದನ್ನು ದಯವಿಟ್ಟು ಸರಿಪಡಿಸ್ಕೋಬೇಕು. ಮತ್ತು ಬೋರ್ಡೋ ಸ್ಪ್ರೇ ಆದಿ ಕಾಲದಲ್ಲಿಂದಲೂ ಒಂದು ಸರ್ವಶ್ರೇಷ್ಠ ಫಂಗಿಸೈಡ್ ಅಂತ ಅಂದರೆ ಫಂಗಿಸೈಡಲ್ಲಿ ಭಾಳ ವಿಶೇಷ ಸ್ಥಾನವನ್ನು ಪಡೆದಿರೋ ಅಂಥದ್ದು ಬೋರ್ಡೋ ಸ್ಪ್ರೇ. ಬೋರ್ಡೋ ಸ್ಪ್ರೇ ಅಂದರೆ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣದ ಮಿಶ್ರಣದ ಒಂದು ಫಂಗಿಸೈಡ್. ಅದನ್ನು ನಾವು ಮಳೆ ಪ್ರಾರಂಭ ಮಾಡೋ ಮೊದಲೇ, ನಾವು ಮಳೆ ಹಿಡಿಯೋ ಮೊದಲೇ ನಾವು ಅದನ್ನು ಸ್ಪ್ರೇ ಮಾಡಿದ್ರೆ ಏನು ಡಾಕ್ಟ್ರು ತೋರಿಸಿದ್ರು ಫೈಟೋಪ್ತರಾ ಡಿಸೀಸು ಮತ್ತು ಹಲವಾರು ಕೊಳೆ ರೋಗ ಏನು ಬರುತ್ತೆ ಅದರಿಂದ ನಾವು ಮುಕ್ತರಾಗ್ಬೋದು, ಕೊಳೆ ಬರ್ದಂಗೆ ನೋಡ್ಕೋಬೋದು. ಇಲ್ಲೊಂದು ಸಿಂಪಲ್ ಹೇಳ್ಬಿಡ್ತೀನಿ. ಬೋರ್ಡೋ ಮಿಶ್ರಣ ಮಾಡ್ಕೊಳ್ಳುವಾಗ ಸುಣ್ಣನ ಮೊದಲು ಹಾಕ್ಕೊಳ್ಳಿ. ಒಂದು ಬ್ಯಾರೆಲ್ 200 ಲೀಟ್ರ್ ಬ್ಯಾರಲ್ಲಿ ನೀವು ಮಾಡ್ಕೋಬೇಕಾದ್ರೆ ಸುಣ್ಣನ ಮೊದಲು ಸುಣ್ಣದ ನೀರನ್ನು ಮಾಡ್ಕೊಳ್ಳಿ. ಅದಕ್ಕೆ ನೀವು ಕಾಪರ್ ಸಲ್ಫೇಟ್ ನೀರನ್ನು ನಿಧಾನವಾಗಿ ಸೇರಿಸಿಕ್ಕಾದ್ರಿ ಆವಾಗ ಒಂದು ಬೋರ್ಡೋ ಸರಿಯಾದ ಪ್ರಮಾಣದಲ್ಲಿ ಆಗುತ್ತೆ. ಕಾಪರ್ ಸಲ್ಫೇಟ್ ನೀರಿಗೆ ಸುಣ್ಣದ ನೀರು ಹಾಕಿದ್ರೆ ಏನಾಗುತ್ತೆ, pH ಬ್ಯಾಲೆನ್ಸಿಗೆ ಬರಲ್ಲ. ಯಾಕೆ ಅಂತ ಅಂದರೆ ನಾವು ಕಾಪರ್ ಸಲ್ಫೇಟ್ ಬಳಸೋ ಅಂಥದ್ದು ಅದು ಹೈಲಿ ಅಸಿಡಿಕ್. ಅದು ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ನಾವು ಸುಣ್ಣನ ಸೇರಿಸ್ತೀವಿ. ಸುಣ್ಣದ ನೀರಿನ ಪ್ರಮಾಣ ಜಾಸ್ತಿ ಇದ್ದಾಗ ಕಾಪರ್ ಸಲ್ಫೇಟ್ ನೀರು ಸೇರಿಸಿದಾಗ
ಅದರದ್ದು ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಇದು ಡಾಮಿನೇಟ್ ಆಗಕ್ಕೆ ಬಿಡೋದಿಲ್ಲ, ಹೋದಂಗೆ ನ್ಯೂಟ್ರಲ್ ಮಾಡಿಬಿಡುತ್ತೆ. ಅದೇ ನೀವು ಕಾಪರ್ ಸಲ್ಫೇಟ್ ನೀರು ವಾಲ್ಯೂಮ್ ಜಾಸ್ತಿ ಇದೆ, ಅದಕ್ಕೆ ನೀವು ಸುಣ್ಣದ ನೀರನ್ನು ಹಾಕ್ತಾ ಇದ್ದೀರಿ ಅಂದರೆ ಕಾಪರ್ ಸಲ್ಫೇಟ್ ಡಾಮಿನೇಟ್ ಇದೆ, ವಾಲ್ಯೂಮ್ ಜಾಸ್ತಿ ಇದೆ, ಇದು ಸಣ್ಣ ಪ್ರಮಾಣದಲ್ಲಿ ಬೀಳ್ತಾ ಇದ್ದಾಗ ಪ್ರತಿರೋಧ ಮಾಡುತ್ತೆ. ಪ್ರತಿರೋಧ ಮಾಡಿದಾಗ ಅದು ಬ್ಲೆಂಡ್ ಆಗಲ್ಲ ಸರಿಯಾಗಿ. ಹಾಗಾಗಿ ಇದು ಎಚ್ಚರ ಇಟ್ಕೊಳ್ಳಿ. ಸುಣ್ಣ ಮೊದಲಿಗೆ, ನಂತರ ಕಾಪರ್ ಸಲ್ಫೇಟ್ ನೀರು. ಸುಣ್ಣ ಎಷ್ಟು ಮಾಡಬೇಕು? ಸುಣ್ಣನ ಒಂದು ಒಳ್ಳೆ ಸುಣ್ಣ ಅಂತ ಅಂದರೆ 100-200ರಿಂದ 1.5 kg. ಇಲ್ಲಿ ಸಾಕಷ್ಟು ಡಿಫರೆನ್ಸ್ ಆಫ್ ಒಪಿನಿಯನ್ಗಳಿರುತ್ತೆ. ಆದರೂ ನಾವೇನು ಮಾಡಬೇಕಂದ್ರೆ ಒಂದು ವಿಜ್ಞಾನಿಗಳು ಹೇಳಿರೋದನ್ನು ಫಾಲೋ ಮಾಡಿದ್ರೆ ಭಾಳ ಒಳ್ಳೆಯದು. ಅವ್ರು ಏನು ಹೇಳ್ತಾರೆ ಅಂತ ಅಂದರೆ pH 10 ಒಳಗಡೆ ಇರಬೇಕು, 8ರಿಂದ 10. pH ಏನಂತಂದರೆ 8, 9 ಅಪ್ ಟು 12ವರೆಗೂ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ 1.5 kg ಸುಣ್ಣ, 2 kg ಕಾಪರ್ ಸಲ್ಫೇಟ್ ಹಾಕಿದಾಗ ನಿಮಗೆ 8ರಿಂದ 9, 10 pH. 12 ಬಂದರೂ ಏನು ಆತಂಕ ಬೇಡ, ಅದ್ರ ಮೇಲೆ ಬೇಡ. ಸುಣ್ಣನ 2 kgಗೆ 3 kg ಹಾಕ್ತೀನಿ, 4 kg ಹಾಕ್ತೀನಿ, 5 kg ಹಾಕ್ತೀನಿ ಅಂದರೆ ಸಮಸ್ಯೆ ಏನೂ ಆಗಲ್ಲ. ಸುಣ್ಣದ ನಾವೇನು ಬೋಡೋ ಮಿಶ್ರಣದ ಕೆಲಸ ಇದೆಯಲ್ಲ, ಅದರದ ಎಫಿಷಿಯನ್ಸಿ, ಅದರದ ಕೆಪಾಸಿಟಿ, ಅದ್ರ ಗುಣಮಟ್ಟನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳುತ್ತೆ. ಕೆಲಸ ಅದು ಎಷ್ಟು ದಿವಸ ನಮಗೆ ಪ್ರೊಟೆಕ್ಟ್ ಮಾಡಬೇಕೋ ಅದು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಅದನ್ನು ಕ್ರಮೇಣ ಅದನ್ನು ಅನುಸರಿಸ್ಕೊಂಡು ಅದನ್ನು ಮಾಡಿ. ಮತ್ತು ನಾವು ಯಾವ ಕ್ಲೈಮೇಟ್ನಲ್ಲಿ ನಾವು ಬೋಡೋ ಸ್ಪ್ರೇ ಮಾಡಬೇಕು? ಬೋಡೋ ಸ್ಪ್ರೇ ಮಾಡುವಾಗ 24-25 ಡಿಗ್ರಿ ಟೆಂಪ್ರೇಚರ್ ಮೇಲೆ ಇರಬೇಕು, ಬಿಸಿಲಿರಬೇಕು ಸಂಪೂರ್ಣವಾಗಿ. ಆಗಾಗ ಮಳೆ ಬರ್ತಾ ಇದೆ ಅಂದರೆ ಅಷ್ಟು ಪರಿಣಾಮಕಾರಿಯಾಗಿ ಅದು ಉಪಯೋಗಕ್ಕೆ ಬರಲ್ಲ. ನೀವು ಮಳೆ ಪ್ರಾರಂಭ ಆಗೋಕ್ಕೆ ಮುಂಚೆ ಒಂದು ಮಳೆ ಇಲ್ಲದಿರೋ ದಿವಸ ನೋಡಿ, ಕ್ಲೈಮೇಟ್ ಕ್ಲಿಯರ್ ಇರುವಾಗ ನೀವು ಬೋಡೋ ಸ್ಪ್ರೇ ಮಾಡಿದ್ರೆ 45 ದಿವಸಗಳ ಕಾಲ ನಿಮಗೆ ಯಾವುದೇ ಎಷ್ಟೇ ಮಳೆ ಬಂದರೂ ಅಲ್ಲಿ ಕೊಳೆ ರೋಗ ಅಥವಾ ಫಂಗಸ್ ಅಲ್ಲಿ ಡೆವಲಪ್ ಆಗಲ್ಲ. ಹಾಗಾಗಿ ಒಂದಷ್ಟು ನಾವು ಸಿಸ್ಟಮಿಕ್ ಫಂಗಿಸೈಡ್ ಹೊಡಿತೀವಿ. ಸಿಸ್ಟಮಿಕ್ ಫಂಗಿಸೈಡ್ ಹೊಡೆಯುವಾಗ ಸಿಸ್ಟಮಿಕ್ ಫಂಗಿಸೈಡ್ ನಮಗೆ ಆ ಫಂಗಸನ್ನು ಕೊಲ್ಲುತ್ತೆ. ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸಿಸ್ಟಮಿಕ್ ಫಂಗಿಸೈಡ್ ಎಷ್ಟೇ ಕಾಸ್ಟ್ಲಿದಿರ್ಬೋದು, ಯಾವುದೇ ಇರ್ಬೋದು, ಅದು ಹತೋಟಿಲಿ ಇಡುತ್ತೆ, ಪ್ರೊಟೆಕ್ಟ್ ಮಾಡಲ್ಲ. ಕ್ಯೂರೇಟಿವ್, ಅದು ಪ್ರೊಟೆಕ್ಟಿವ್ ಅಲ್ಲ. ಅದು ನಮಗೆ ಪ್ರೊಟೆಕ್ಟ್ ಕೊಡೋದು ಬೋಡೋ ಮಾತ್ರ. ಹಾಗಾಗಿ ಏನಾದ್ರು ಇನ್ಫೆಕ್ಷನ್ ಆದಾಗ ಆ ಕೊಳೆ ರೋಗನ ಹತೋಟಿಗೆ ತಗೋಬೇಕು ಅಂದಾಗ ಮಾತ್ರ ನೀವು ಸಿಸ್ಟಮಿಕ್ ಫಂಗಿಸೈಡನ್ನು ಯೂಸ್ ಮಾಡಿ. ಅದರದ ಕೆಲಸ ಮಾಡೋ ಅವಧಿ 12ರಿಂದ 13 ದಿವಸ ಅಥವಾ 15 ದಿವಸಗಳವರೆಗೆ ಅದು ಮಾತ್ರ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ, ಎಷ್ಟೇ ಕಾಸ್ಟ್ಲಿ ಇದಾದ್ರೂ. ಅದು ನಾವು ತಕ್ಷಣಕ್ಕೆ ಹಾನಿಯಾಗಿದ್ದಂಥ ಸಂದರ್ಭದಲ್ಲಿ ಕೊಳೆ ರೋಗಕ್ಕೆ ತುತ್ತಾಗಿರೋಂಥ ಗಿಡಗಳನ್ನು ನಾವು ಆ ರೋಗನ ಹತೋಟಿಗೆ ತಗೊಳ್ಳೋದಕ್ಕೆ ಮಾತ್ರ ನಾವು ಅದನ್ನು ಸಿಸ್ಟಮಿಕ್ ಫಂಗಿಸೈಡನ್ನು ಬಳಸಬೇಕಾಗತ್ತೆ. ಆವಾಗ ನೀವು ಬೋಡೋನ ಬಳಸಿದ್ರೆ ಉಪಯೋಗಕ್ಕೆ ಬರಲ್ಲ, ಅದು ಕೊಲ್ಲಲ್ಲ ಫಂಗಸ್ಸನ್ನು, ಅಂದರೆ ಸಂಪೂರ್ಣವಾಗಿ ಹತೋಟಿಗೆ ತಗೊಳ್ಳಲ್ಲ. ಹತೋಟಿಗೆ ತಗೊಂಡು ನೀವು ಬೋಡೋ ಹೊಡೆದ್ರೆ ಸಂಪೂರ್ಣ ರೋಗ ನಿಯಂತ್ರಣಕ್ಕೆ ಬರುತ್ತೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಕೃಷಿ ಮಾಡಿದಾಗ ನಿಮಗೆ ಸಮಸ್ಯೆ ಆಗಲ್ಲ. ಪ್ರಕೃತಿ ತುಂಬ ವಿಕೋಪ ಆಗುತ್ತೆ, ಎಕ್ಸ್ಟ್ರೀಮ್ ಎಲ್ಲ ಟೆಂಪ್ರೇಚರು ಹೈ. ಏನು ಮಾಡಬೇಕು? ನಾವು ಕೃಷಿಕರಾಗಿ ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆದಾಗ ನಮಗೆ ಅಲ್ಲಿ ವಾತಾವರಣ ಸೃಷ್ಟಿ ಮಾಡಬೇಕು. ಅಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕ್ಕೊಂಡು ನಾವು ಆನ್ ಮಾಡಿ ನಮ್ಮ ಆ ಕ್ಲೈಮೇಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅತಿಯಾದ ಮಳೆ ಏನು ಮಾಡಬೇಕು? ಅತಿಯಾದ ನೀರು ಬಂದರೂ ಕಷ್ಟ. ನಮಗೆ ಬೇಸಿಗೆನಲ್ಲಿ ನೀರನ್ನು ಎಷ್ಟು ಕೊಡಬೇಕು, ಹೆಂಗೆ ತರಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೆ, ಮಳೆಗಾಲದಲ್ಲಿ ನೀರನ್ನು ಹೆಂಗೆ ನಿಯಂತ್ರಣ ಮಾಡಬೇಕು, ಹೆಂಗೆ ಆಚೆ ಕಳಿಸ್ಬೇಕು, ಹೇಗೆ ಒಳಗೆ ಬರ್ದಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಆವಾಗ ನಾವು ಬಸಿ ಕಾಲುವೆಗಳನ್ನು 2 ಅಡಿ ಆಳದಲ್ಲಿ ನೀವು ಬಸಿ ಕಾಲುವೆಗಳನ್ನು ಮಾಡ್ಕೊಂಡ್ರೆ ನಿಮಗೆ ಫುಟ್ ರಾಟ್ ಆಗೋದಿಲ್ಲ, ಮತ್ತು ಈಲ್ಡ್ ಜಾಸ್ತಿ ಆಗುತ್ತೆ. ಆ ಮರ ಅಥವಾ ಗಿಡ ಬೆಳೆಯೋದಕ್ಕೆ ತುಂಬ ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ಟ್ರಂಚ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ತೋಟದಲ್ಲಿ ಟ್ರಂಚ್ ಇದೆಯಾ? ಪ್ರತಿ ಸಾಲ ಅಥವಾ 2 ಸಾಲಿಗೊಂದು 2 ಅಡಿ ಆಳದಲ್ಲಿ ನೀವು, ಅಗಲ ಏನು ಜಾಸ್ತಿ ಬೇಕಾಗಲ್ಲ, 1 ಅಡಿ ಅಗಲದಲ್ಲಿ ಬಸಿ ಕಾಲುವೆದು ಭಾಳ ದೊಡ್ಡ ರೋಲ್ ಇದೆ. ನಿಮ್ಮ ತೋಟದಲ್ಲಿ ಇಲ್ಲ ಅಂತ ಅಂದರೆ ತಕ್ಷಣಕ್ಕೆ ನೀವು ಬಸಿ ಕಾಲುವೆನ ಮಾಡ್ಕೊಳ್ಳಿ. ಅಂದರೆ ನಿಮಗೆ ರೋಗ ಬರ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದರೂ ಸಹ ಬೆಳೆ ಕಡಿಮೆ ಆಗುತ್ತೆ. ನೀವು ಯಾವಾಗ ಒಂದು ಟ್ರಂಚ್ ವರ್ಕನ್ನು ಮಾಡ್ಕೊಳ್ತೀರಾ ಆವಾಗ ನಿಮ್ಮ ಬೆಳೆ ಆಟೋಮೆಟಿಕ್ಕಾಗಿ 10-20% ಜಾಸ್ತಿ ಆಗುತ್ತೆ. ಆ ಮರ ಆರೋಗ್ಯಕರವಾಗಿ, ಆ ಗಿಡ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಅದು ತುಂಬ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಮತ್ತು ಸನ್ಲೈಟ್, ಎಕ್ಸ್ಟ್ರೀಮ್ ನಮಗೆ ಸನ್ಲೈಟ್ ಹೋದಾಗ ನಾನು ಆಗಲೇ ಹೇಳ್ದಂಗೆ ನೆರಳುಗಳನ್ನು ಇಟ್ಕೋಬೇಕಾಗತ್ತೆ. ಒಂದು ನೆರಳನ್ನು ಮಳೆ ಬೀಳೋ ಟೈಮಲ್ಲಿ ನಿಯಂತ್ರಣ ಮಾಡಬೇಕಾಗತ್ತೆ. 2 ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ.
ಅತಿಯಾಗಿ ಓಪನ್ ಆಗಿದೆ, ನಮಗೆ ತಾಪಮಾನ ಜಾಸ್ತಿ ಇದೆ ಅನ್ನೋ ಟೈಮಲ್ಲಿ ಟೆಂಪ್ರವರಿ ಆಗಿ ಇದಕ್ಕೆ ನಾವು ಪ್ರೊಟೆಕ್ಟ್ ಮಾಡುವಾಗ ನಾವು ಮೆಣಸು ಬಳ್ಳಿಗಳಿಗೆ ಬರೀ ಸುಣ್ಣನ 6 kg ಒಂದು ಬ್ಯಾರೆಲ್ಗೆ 6 kg ಇಂದ 8 kg ವರೆಗೂ 200 ಲೀಟ್ರಿಗೆ ನೀವು ಸುಣ್ಣನ ಹಾಕಿ ಬರೀ ಸುಣ್ಣನೇ ನಾವು ಸ್ಪ್ರೇ ಮಾಡಿ ಸ್ಕಾಚಿಂಗ್ ಆಗ್ದಂಗೆ ಆ ಸನ್ಲೈಟಿಂದ ರಕ್ಷಣೆ ಮಾಡ್ಕೊಳ್ಳೋ ಥರ ನಾವು ಖಾಲಿ ಸುಣ್ಣನ ಒಂದು 100 ml ಗಮ್ಮನ್ನು ಸೇರಿಸಿ, ಡಿ ಡಿ ಎಲ್ ಗಮ್ ಎಚ್ಚರ ಇರಲಿ, ಫೆವಿಕಲ್ ಗಮ್ ಅಲ್ಲ, DDL ಗಮ್ ಸುಣ್ಣ ಹೊಡೆಯೋದಕ್ಕೆ ನಾವೇನು ಮಾಡ್ತೀವಿ ಅದನ್ನು 100 ml ಒಂದು ಬ್ಯಾರೆಲ್ಗೆ ಹಾಕಿ ಸ್ಪ್ರೇನ ಕೊಟ್ಟಾಗ ಅಲ್ಲಿ ಸುಣ್ಣದ ಅಂಶ ನಾವು ಕೊಟ್ಟಾಗ ತಾಪಮಾನದಿಂದ ನಾವು ರಕ್ಷಣೆ ಮಾಡ್ಬೋದು ಆ ಗಿಡನ. ನೀರು ಯಾರಿಗಾರು ಕಮ್ಮಿ ಇದ್ದರೆ ಕಾಳು ಮೆಣಸಿಗೆ ತುಂಬ ಬಿಸಿಲಿರುವಾಗ ಸುಣ್ಣನ ಸ್ಪ್ರೇ ಮಾಡ್ಕೊಳ್ಳಿ, ಅದರಿಂದ ನಾವು ರಕ್ಷಣೆ ಪಡ್ಕೋಬೋದು. ಮತ್ತು ರನ್ನರ್ಸ್, ನಿಮ್ಮ ಪೆಪ್ಪರಲ್ಲಿ ಏನು ರನ್ನರ್ಸ್ ಹಬ್ಬಿರ್ತದೆ, ಮಳೆಗಾಲ ಪ್ರಾರಂಭ ಆಗೋ ಮೊದಲೇ 1 ಅಡಿ ಅಂದರೆ 1 ಗೆಣ್ಣನ್ನು ಬಿಟ್ಟು ನೀವು ಕಟ್ ಮಾಡಿ ತೆಗೆದು ನಾಟಿ ಮಾಡೋರಿಗೆ ಕೊಡ್ಬೋದು, ಅಥವಾ ಅಲ್ಲಿಂದ ತೋಟದಿಂದ ಹೊರಗೆ ತರಬೇಕು. ತುಂಬ ವೆಟ್ ಫೀಟ್ ಆದಾಗ ರನ್ನರ್ಸ್ ಹಾಗೆ ಇದ್ದರೆ ಅಲ್ಲಿ ಫೈಟೋಪ್ತರಾ ಫುಟ್ರಾಟ್ ಸ್ಟಾರ್ಟ್ ಆಗಿ ನಿಮ್ಮ ಬಳ್ಳಿ ಸಾಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಫೈಟೋಪ್ತರಾ ಅನ್ನೋದು ಒಂದು ಎಲೆನಲ್ಲಿ ಡಾಕ್ಟರ್ ಆಗಲೇ ತೋರಿಸಿದ್ರೆ ಕಪ್ಪು ಮಚ್ಚೆ ಅಗಲ ಮಚ್ಚೆ ಇರ್ತದೆ. ಅದು ಬಂತು ಅಂತ ಅಂದರೆ ನೀವು ಕಡೆಗಣಿಸಂಗಿಲ್ಲ. ಒಂದೇ ನೋಡಿದ ತಕ್ಷಣ ನೀವು ಸಿಸ್ಟಮಿಕ್ ಫಂಗಿಸೈಡ್, ಮೆಟಲಾಕ್ಸಲ್ ಮ್ಯಾಂಕೋಸೈಡ್ ಅಥವಾ ಅಲಿಟ್ ಈ ಥರದನ್ನು ನೀವು ಒಂದು ಹೇಳಬೇಕಂದ್ರೆ ಟಾಟಾ ಮಾಸ್ಟರ್, ಮ್ಯಾಟ್ಕೋ ಅಥವಾ ರೆಡಾಮಿಲ್ ಗೋಲ್ಡ್ ಈ ಥರದನ್ನು 2 ಗ್ರಾಮ್ ಪರ್ ಲೀಟರ್ ಅದಕ್ಕೆ ಸ್ಪ್ರೇ ಮಾಡಿ ಪಕ್ಕದ ಸರೌಂಡ್ ಬಳ್ಳಿಗಳಿಗೂ ಸ್ಪ್ರೇ ಮಾಡಿ ಡ್ರಂಚ್ ಮಾಡಿದ್ರೆ ಹರಡದಂಗೆ ನಿಗಾ ವಹಿಸ್ಬೋದು. ಅದ್ರದ್ದು ಎಷ್ಟಿರುತ್ತೆ ಪರಿಣಾಮ ಅಂತ ಅಂದರೆ, ನೀವು ಒಂದು ಫೈಟೋಪ್ತರಾ ಬಳ್ಳಿಲಿ ಇವತ್ತು ನೋಡಿದ್ರೆ ನೀವು 2 ದಿವಸ ಉದಾಸೀನ ಮಾಡಿದ್ರೆ 2 ಎಕರೆಗೂ ಆವರಿಸ್ಕೊಳ್ಳುತ್ತೆ. ಆ ಗಾಳಿ ಎಲ್ಲಿ ಬೀಸುತ್ತೆ ಗಾಳಿನಲ್ಲೇ ಹೋಗುತ್ತೆ. ಅಷ್ಟು ವರ್ಷ ನಾವು ದೃಢವಾಗಿ ಬೆಳೆದಿರೋ ಅಂಥ ಬಳ್ಳಿಗಳನ್ನು ಕಳ್ಕೊಂಡು ಇದಾಗುತ್ತೆ. ಅದು ಬರ್ದಂಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ. ಅದು 10-15 ದಿವಸಗಳ ಹಂತದಲ್ಲಿ 50 ಎಕರೆ ಇದ್ರೂ ಕವರ್ ಮಾಡಿ ಸರ್ವನಾಶ ಮಾಡಿಬಿಡುತ್ತೆ. 2ನೇ ಪ್ರಾಬ್ಲಮ್ ಏನು, ಮುಂದಿನ ದಿನಗಳಲ್ಲಿ ಏನು ಎಲೆ ಇನ್ಫೆಕ್ಷನ್ ಆಗಿರೋದು ಮಣ್ಣಿನಲ್ಲಿ ಬಿದ್ದಿರುತ್ತೆ, 5 ರಿಂದ 6 ವರ್ಷಗಳ ಕಾಲ ಅಲ್ಲಿ ನಮಗೆ ತೊಂದರೆ ಕೊಡುತ್ತೆ. ಬೇರೆ ಗಿಡ ಹಾಕಿದ್ರು ಪುನಃ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಹಾಗಾಗಿ ಆ ಫೈಟೋಪ್ತರಾ ಡಿಸೀಸ್ ಬರದಂಗೆ ಆರೋಗ್ಯಕರವಾಗಿ ಪ್ರಯತ್ನ, ಅಂದರೆ ರೋಗ ಬರೋದಕ್ಕೆ ಮೊದಲೇ ಕೆಲವು ನಾವು ನಿಯಂತ್ರಣ ಕ್ರಮ ಅಂತ ಅಂದರೆ ಬೋಡೋ ಸ್ಪ್ರೇನ ಮೊದಲೇ ಮಾಡ್ಕೋಬೇಕಾಗುತ್ತೆ, ಬಸಿ ಕಾಲುವೆ ಮಾಡ್ಕೋಬೇಕಾಗುತ್ತೆ. ಅತಿಯಾದ ಮಳೆ ಆದಾಗ ನಾವು ಒಂದಷ್ಟು ಡ್ರಂಚಿಂಗ್ಗಳನ್ನು ಮಾಡಿಕೊಂಡು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಒಂದಷ್ಟು ಅತಿಯಾದ ಮಳೆ ಆಗ ಕಾಲದಲ್ಲಿ ಪ್ಲಾಸ್ಟಿಕ್ ಹೊದಿಕೆನ ಹಾಕಿದರೆ ಡ್ರಂಚಿಂಗ್ ಮಾಡೋ ಅವಶ್ಯಕತೆ ಬರಲ್ಲ. ಹಾಗಾಗಿ ಆ ಪ್ಲಾಸ್ಟಿಕ್ ಹೊದಿಕೆನ ಜೋಪಾನಾಗಿ ಮತ್ತೆ ಮಳೆ ನಿಂತ ಮೇಲೆ ವಾಪಸ್ 1 ಪೀಸು ಅಲ್ಲಿ ಬಿಡ್ದಂಗೆ, ಯಾಕೆಂದ್ರೆ ಭೂಮಿಗೆ ಪ್ಲಾಸ್ಟಿಕ್ ಸೇರಬಾರ್ದು, ಜವಾಬ್ದಾರಿಯಿಂದ ಮತ್ತೆ ವಾಪಸ್ ಆಚೆ ತರಬೇಕದು. ಇದಿಷ್ಟು ಒಂದು ಕ್ರಮಗಳನ್ನು ತಗೋಬೇಕಾಗತ್ತೆ. ಮತ್ತು ಮಳೆಗಾಲದಲ್ಲಿ ನಾವು ಹೆಂಗೆ ಅದನ್ನು ಮಲ್ಚಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಬೇಸಿಗೆ ಬರೋ ಟೈಮಲ್ಲಿ ನಾವು ಒಣ ಎಲೆ ಏನು ಗರಿ ಇರುತ್ತೆ, ಒಣಗರಿ ಅದೆಲ್ಲ ಅದ್ರ ಬುಡಕ್ಕೆ ಮುಚ್ಚಬೇಕು, ಮೈಕ್ರೋಬ್ಸನ್ನ ಕೊಡಬೇಕು. ಮೈಕ್ರೋಬ್ಸ್ ವೃದ್ಧಿ ಆಗೋದಕ್ಕೆ ಏನು ಮಲ್ಚಿಂಗ್ ಮಾಡ್ತೀವಿ, ಒಣ ಎಲೆ, ತರ್ಗು, ಕಡ್ಡಿ ಕಸ ಏನಿದೆ ಅದು ಆ ಸೂಕ್ಷ್ಮ ಜೀವಿಗಳಿಗೆ ಮನೆ ಮಾಡಿಕೊಡೋದು ಅಂತ ಹೇಳ್ತೀನಿ ನಾನು. ಏನಿದೆ ಅದು ಸೂಕ್ಷ್ಮ ಜೀವಿಗಳು ಡೆವಲಪ್ ಆಗೋದಕ್ಕೆ ಹೊದಿಕೆ ಹಾಕಿದಾಗ ಒಣ ಎಲೆ, ಕಡ್ಡಿ ಕಸ ಅದು ಮೈಕ್ರೋಬ್ಸ್ಗೆ ನಾವು ಮನೆ ನಿರ್ಮಾಣ ಕೊಟ್ಟಂಗೆ ಅದು ಭಾಳ ಸ್ಪೀಡಲ್ಲಿ ಅದಕ್ಕೆ ಅನುಕೂಲಕರದ ವಾತಾವರಣ ಮಾಡಿಕೊಟ್ಟಂಗೆ ಆಗುತ್ತೆ. ಅಲ್ಲಿ ಸೂಕ್ಷ್ಮ ಜೀವಿಗಳು ವೃದ್ಧಿ ಆಗ್ತವೆ. ಇದಿಷ್ಟು ನಾವು ಕಾಫಿ, ಕಾಳೆಮೆಣಸು ಮತ್ತು ಅಡಿಕೆಗೆ ನಾವು ಪೋಷಕಾಂಶಗಳ ಬಗ್ಗೆ, ಮತ್ತು ನಾವು ಮುಖ್ಯವಾಗಿ ಇವತ್ತು ಸೇರಿರೋ ಅಂಥದ್ದು, ನಾನು ಮಾತಾಡೋಕ್ಕೆ ಬಂದಿರೋ ಅಂಥದ್ದು ಕಾಫಿ ನಾಟಿ ಮಾಡೋ ಅಂಥದ್ದು. ಅಜಿತ್ ಪ್ರಸಾದ್ ರೈ ಅವ್ರ ತೋಟದಲ್ಲಿ ನಾನೊಂದು ನಿನ್ನೆ ಗಿಡನ ನಾಟಿ ಮಾಡಿದ್ದೀನಿ. ಗಿಡನ ಹೇಗೆ ನಾಟಿ ಮಾಡಬೇಕು, ಯಾವ ತಳಿನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಿನ್ನೆ ದಿವಸ ನಾನು ಅವ್ರ ತೋಟದಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡಿ ಒಂದು ಹಾಕಿ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ನೀವು ಆ ವಿಡಿಯೋ ಎಲ್ಲ ಗ್ರೂಪಿಗೂ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಗಿಡ ನಡಬೇಕಾದ್ರೆ ಗುಂಡಿ ತೆಗಿಯೋಂಥ ಕ್ರಮ ಏನಂತಂದರೆ, ನಾವು 9 ಇಂಚು ಡಯದಲ್ಲಿ ನಾವು ನಮ್ಮಲ್ಲಿ ತೆಗಿತೀವಿ, ಮಣ್ಣು ಸಾಫ್ಟ್ ಆಗಿರುತ್ತೆ. ನಾನು ನಿನ್ನೆ ಬಂದು ಹಲವಾರು ತೋಟಗಳು, ಅನಂತ ಕೃಷ್ಣ ಅವ್ರ ತೋಟ ಮತ್ತು ಹಲವಾರು ತೋಟಗಳು, ಅಜಿತ್ ಪ್ರಸಾದ್ ರೈ ಅವ್ರ ತೋಟ, ಇನ್ನೂ ಹಲವಾರು ತೋಟಗಳಿಗೆ ನಾವು ಭೇಟಿ ಕೊಡಬೇಕಾಗಿತ್ತು. ಈ ಥರ ಪ್ರಾತ್ಯಕ್ಷಿಕೆ ಮತ್ತು ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿರೋದ್ರಿಂದ ಸಮಯ ಅವಕಾಶ ಆಗಲಿಲ್ಲ. ಇನ್ನು ಹಲವಾರು ಇಲ್ಲಿ ಪ್ರಗತಿಪರ ಕೃಷಿಕರ ತೋಟದ ಆಸಕ್ತಿ ನನಗಿತ್ತು. ಮುಂದಿನ ದಿನಗಳಲ್ಲಿ ನಮ್ಮ ಟೀಮಿಂದ ಬಂದು ಅವರ ಭೇಟಿ ಮಾಡಿ ಅವರ ಸಲಹೆನೂ ನಾವು ಪಡ್ಕೋತೀವಿ.
ಏನಿಲ್ಲಿ ಮುಂಚೂಣಿನಲ್ಲಿ ಗುರುತಿಸ್ಕೊಂಡಿದ್ದಾರೆ, ನಾಲೆಡ್ಜಿಂದ ಕೃಷಿ ಮಾಡ್ತಾ ಇದ್ದಾರೆ, ಅವರ ಸಂಪರ್ಕದಲ್ಲಿ ಇರಿ, ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳಿ, ಆರೋಗ್ಯಕರವಾಗಿ ಒಂದು ಬೆಳೆನ ಬೆಳೀರಿ. ಇಲ್ಲಿ ನಾನು ಗಮನಿಸಂಗೆ ನಿಮ್ಮ ಮಣ್ಣು ನಮ್ಮ ಮಣ್ಣಿಗಿಂತ ವಿಭಿನ್ನ, ಗಟ್ಟಿ ಇದೆ, ಸಾಫ್ಟ್ ಆಗಿಲ್ಲ. ಹಾಗಾಗಿ ನಾವು 9 ಇಂಚು ಡಯದಲ್ಲಿ ಹಾರೆ ಗುಂಡಿ ತೆಗಿತೀವಿ, 1/4 ಅಡಿ ಆಳದಲ್ಲಿ ತೆಗಿತೀವಿ 9 ಇಂಚು ಡಯ. ಇಲ್ಲಿ 1 ಅಡಿ 1 ಅಡಿ ಅಂತರದಲ್ಲಿ ನೀವು ಬಾಕ್ಸ್ ತರ ಗುಂಡಿ ತೆಗಿಬೇಕಾಗತ್ತೆ. 1/4 ರಿಂದ 1.5 ಅಡಿ ಆಳನ ತೆಗಿಬೇಕಾಗತ್ತೆ. 1 ಅಡಿ 1 ಅಡಿ ಆಗಲ್ಲ ತೆಗೆದು ಬಾಸ್ಕೆಟ್ ಒಂದು 8 ಇಂಚಿಂಗ್ ಈ ತರ ಇರುತ್ತಲ್ಲ, ಮತ್ತೆ ವಾಪಸ್ ಫಿಲ್ ಮಾಡಬೇಕು. ಅದು ರೂಟ್ಸ್ ಸಾಫ್ಟ್ ಆಗಿ ಕೆಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಆಹಾರ ಬೇರುಗಳು ಹರಡ್ಕೊಳ್ಳೋದಕ್ಕೆ ಅಲ್ಲಿ ಲೂಸ್ ಆಗಿದ್ರೆ, ಮಣ್ಣು ಚೆನ್ನಾಗಿ ಹದ ಮಾಡಿದ್ರೆ ನೀವು ಬಹಳ ಬೇಗ ಬೆಳೆಯುತ್ತೆ ಆ ಗಿಡ. ಹಾಗಾಗಿ 1 ಅಡಿ 1 ಅಡಿ ಅಂತರದಲ್ಲಿ ಗುಂಡಿ ಅಗಲ ತೆಗಿರಿ, ಆಳ 1/4 ಅಡಿ ತೆಗಿರಿ. ಅದಕ್ಕೆ ಒಂದು ಫರ್ಟೈಲ್ ಸಾಯಿಲ್ ಏನು ಮೇಲಿನ ಮಣ್ಣು ಇರುತ್ತಲ್ಲ, ಕಾಡು ಮಣ್ಣು ಅಥವಾ ಫರ್ಟೈಲ್ ಸಾಯಿಲ್ ಅನ್ನ ವಾಪಸ್ ತುಂಬಿ, ಅಥವಾ ಕಾಂಪೋಸ್ಟ್ ಅನ್ನ ನೀವು ಅದಕ್ಕೆ ಗುಂಡಿಗೆ ತುಂಬಿಸಿ, ಮತ್ತೆ ಗಿಡ ಇಡುವಾಗ ಸುತ್ತ ಅದಕ್ಕೆ ಕಾಂಪೋಸ್ಟ್ ಅನ್ನ ಪ್ಯಾಕ್ ಮಾಡಿ. ಅದಕ್ಕಿಂತ ಮೊದಲು ಗುಂಡಿ ತಳಕ್ಕೆ ನೀವು 100 ಗ್ರಾಮ್ ರಾಕ್ ಫಾಸ್ಫೈಟ್, ರೂಟ್ಸ್ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ, ಅದು ಸ್ಲೋ ರಿಲೀಸ್ ಆಗಿ ಸುಮಾರು ಟೈಮ್ವರೆಗೂ ಅದು ನಿಮಗೆ ಅದು ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಆ ಗುಂಡಿ ತಳಭಾಗಕ್ಕೆ ರಾಕ್ ಫಾಸ್ಫೈಟ್ 100 ಗ್ರಾಮ್ ಹಾಕಿ, ಅದಾದ್ಮೇಲೆ ಸ್ವಲ್ಪ ಮಣ್ಣು ಹಾಕಿ, ಸ್ವಲ್ಪ ಕಾಂಪೋಸ್ಟ್ ಹಾಕಿ, ಮತ್ತೆ ಗಿಡನ ಇಟ್ಟು ಸುತ್ತ ಮಣ್ಣನ್ನ, ಒಂದು ಗುಣಮಟ್ಟದ ಮಣ್ಣನ್ನ ನೀವು ಪ್ಯಾಕ್ ಮಾಡಿ, ಸ್ವಲ್ಪ ರೈಸ್ ಬೆಡ್ ಇರಬೇಕು. ಅಂದ್ರೆ ಗಿಡದ ಬುಡ, ಯಾವುದೇ ಗಿಡ ಹಾಕುವಾಗ ಗಿಡದ ಬುಡದ ಸ್ವಲ್ಪ ಮಣ್ಣು ಸ್ವಲ್ಪ ಎತ್ತರ ಇರಬೇಕು, ನೀರು ಆ ಕಡೆ ಈ ಕಡೆ ಸರಾಗವಾಗಿ ಹರಿದ ಆಚೆ ಹೋಗೋ ಥರ ಇರಬೇಕು. ಹಾಗಾಗಿ ಆ ಥರದನ್ನ ಮಾಡಿ, ಮತ್ತೆ ಕಂಪ್ಲೀಟ್ ಬುಡಕ್ಕೆ ಒಣ ತರ್ಗು ಅಥವಾ ಪ್ಲಾಸ್ಟಿಕ್ ಮಲ್ಚಿಂಗ್ ಮೊದಲನೇ ವರ್ಷ, ಒಣ ತರ್ಗು ಅಥವಾ ಅಡಿಕೆ ಏನು ಇದಿರುತ್ತೆ ಗರಿಗಳು, ಅದನ್ನ ನೀವು ಹಾಕಬೇಕು. ಇಲ್ಲ ಮಣ್ಣು ಮಳೆ ಬಂದಾಗ ಮಣ್ಣು ಅಡಿ ಎಲೆಗೆ ಹಾರಿ ಅದು ರೋಗಕ್ಕೆ ತುತ್ತಾದಾಗ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಲ್ಚಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ಕೊಟ್ಟು ಗಿಡ ಗಾಳಿಗೆ ಅಲ್ಲಾಡ್ದಂಗೆ ಟೆಂಪ್ರವರಿ 1 ವರ್ಷ ಒಂದು ಕೋಲು ಸಣ್ಣ 1-1.5 ಅಡಿ ಒಂದು ಗ್ಲೆರಿಸಿಡಿಯಾ ಗೂಟ ಇರ್ಬೋದು ಅಥವಾ ಒಂದು ಕೋಲ್ ಇರ್ಬೋದು, ಅದನ್ನ ಚುಚ್ಚಿದ್ರೆ ಆ ಗಿಡ ನಿಂತ್ಕೊಳ್ಳುತ್ತೆ. ಆಮೇಲೆ ನೀವು ತಿಂಗಳಿಗೆ ಒಂದ್ಸರಿ ಅಥವಾ 20 ದಿವಸಕ್ಕೆ ಒಂದ್ಸರಿ 25 ರಿಂದ 30 ಗ್ರಾಮು ಒಂದು ಗುಣಮಟ್ಟದ ಗೊಬ್ಬರ ಬಳಸುವಾಗ ಒಂದೇ ತರದ ಗೊಬ್ಬರಗಳನ್ನ ಬಳಸಬೇಡಿ. ಪ್ರತಿ ರೌಂಡಲ್ಲೂ ಗೊಬ್ಬರಗಳನ್ನ ಒಂದ್ಸರಿ DAP ಕೊಟ್ರೆ, ಒಂದ್ಸರಿ 20-20 ಕೊಟ್ರೆ, ಒಂದ್ಸರಿ 19 ಕೊಡಿ, ಒಂದ್ಸರಿ 15 ಕೊಡಿ. ಈ ತರದ ಪ್ರತಿ ರೌಂಡಲ್ಲೂ ಬೇರೆ ಬೇರೆ. ಒಂದ್ಸರಿ ನಾನು ಆಗ್ಲೇ ಹೇಳ್ದಂಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ಕೊಡಿ, ಒಂದ್ಸರಿ ಫೋಲಿಯರ್ ನ್ಯೂಟ್ರಿಷನ್ ಇದನ್ನ ಕೊಡಿ, ಏನು ಲಘು ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟನ್ನ ಒಂದ್ಸರಿ ಕೊಡಿ. ಚೆನ್ನಾಗಿ ಬರುತ್ತೆ ಅಂತ ಪದೇ ಪದೇ ಕೊಡಕ್ಕೆ ಹೋಗ್ಬಾರ್ದು. ಇದಿಷ್ಟು ಕಾಫಿ ಗಿಡ. ಮತ್ತೆ ಕಾಫಿ ಗಿಡನ ನಡಬೇಕಾದ್ರೆ, ಆಯ್ಕೆ ಮಾಡ್ಕೋಬೇಕಾದ್ರೆ ಈ ಭಾಗಕ್ಕೆ ಡಾಕ್ಟ್ರು ನಾವು ಮಾತಾಡ್ಕೊಂಡಿದ್ವಿ. ಸೂಕ್ತ ಅಂತ ಅಂದ್ರೆ ಅರೇಬಿಕಾ ಸೂಕ್ತ. ಅದು ಅಡಿಕೆ ಒಳಗಡೆ ಬೆಳೆಯೋದಕ್ಕೆ ಅರೇಬಿಕನ್ನ ಆಯ್ಕೆ, ನಿಮ್ದು ಮೊದಲ ಆಯ್ಕೆ ಅರೇಬಿಕಾ ಆಗಿರ್ಲಿ. ಅದರಲ್ಲೂ ಮೊದಲ ಆಯ್ಕೆ ಚಂದ್ರಗಿರಿ ಅನ್ನೋ ವೆರೈಟಿ ಆಯ್ಕೆ. ನೋಟ್ ಮಾಡ್ಕೊಳ್ಳಿ, ಕಾಫಿ ಬೆಳೆಯುವಂತ ಆಸಕ್ತಿ ಇರೋಂಥವ್ರು ಚಂದ್ರಗಿರಿ ಅರೇಬಿಕಾ. ಅದು ಸದ್ಯಕ್ಕೆ ಒಂದು ಒಳ್ಳೆ ಗುಣಮಟ್ಟದ ಕಾಫಿ, ಮತ್ತೆ ಒಂದಷ್ಟು ಒಳ್ಳೆ ಪ್ರೊಡಕ್ಷನ್ ಕೊಡೋ ಅಂಥದ್ದು, ಎಲ್ಲ ವಾತಾವರಣಕ್ಕೂ ಹೊಂದ ಅಂತ ಒಂದು ವೆರೈಟಿ ಆಗಿರೋದ್ರಿಂದ ಅದನ್ನು ಹಾಕೊಳ್ಳಿ. ಇತ್ತೀಚೆಗೆ F1 ಹೈಬ್ರಿಡ್ ಅಂತೇಳಿ ಈಗ ಒಂದು ಕಾಫಿ ಬೋರ್ಡಿಂದ ಪರಿಚಯಿಸ್ತಾ ಇದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಆಯ್ಕೆ ಮಾಡಿ ಹಾಕೊಳ್ಳಿರಂತೆ. ಚಂದ್ರಗಿರಿ ಹಾಕೊಳ್ಳಿ. ಎರಡನೇ, ನೀವು ರೋಬಸ್ಟಾಗೆ ಹೋಗ್ಬೇಕು, ನೆರಳು ಕಮ್ಮಿ ಇದೆ ಅಂತ ಅಂದ್ರೆ ನೀವು C/R ರೋಬಸ್ಟಾ ಡ್ವಾರ್ಫ್, C/R ರೋಬಸ್ಟಾ ಡ್ವಾರ್ಫ್ ಒಂದು ಗುಣಮಟ್ಟದ ಒಂದು ಗಿಡನ ಆಯ್ಕೆ ಮಾಡಿಕೊಂಡು ಅದನ್ನ ಬೆಳಿಬಹುದು. ಬಟ್ ಏನಂತಂದ್ರೆ ತುಂಬಾ ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ದಾಗ ನಿಮಗೆ ಹೂವಿನ ಟೈಮಲ್ಲಿ ನಿಮಗೆ ಅದು ಸೆಟ್ಟಿಂಗ್ ಅಲ್ಲಿ ತೊಂದರೆ ಆಗ್ಬೋದು. ಅರೇಬಿಕಾ ಸೆಲ್ಫ್ ಪಾಲಿನೇಷನ್ ಆಗಿರೋದ್ರಿಂದ ಯಾವುದೇ ತರದ ತೊಂದರೆ ಆಗಲ್ಲ. ಸಾಧ್ಯವಾದಷ್ಟು ನಿಮ್ಮ ಕೃಷಿ ಭೂಮಿನಲ್ಲಿ ಎಲ್ಲರ ಮನೆಯಲ್ಲೂ ಜೇನು ಪೆಟ್ಟಿಗೆನ ಇಟ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡಿ. ಜೇನು ಸಿಗುತ್ತೆ, ಮತ್ತೆ ನಮಗೆ ಪಾಲಿನೇಷನ್ಗೆ ಬಹಳ ಸಹಕಾರಿ ಆಗುತ್ತೆ. ಒಂದು ಕೃಷಿಕ ಅಂತ ಅಂದಮೇಲೆ ಅವ್ರ ಮನೇಲಿ ದನಗಳಿರಬೇಕು. ಕೃಷಿಕ ಅಂತ ಅಂದಮೇಲೆ ಒಂದು 8-10 ಜೇನು ಪೆಟ್ಟಿಗೆಗಳು ಕಡ್ಡಾಯವಾಗಿರಬೇಕು. ಆಗ ಆ ಕೃಷಿಗೆ ಒಂದು ಅರ್ಥ ಬರುತ್ತೆ. ಇವೆರಡು ಇಲ್ಲ ಅಂದ್ರೆ ನಾವು ಅದಕ್ಕೆ ಅರ್ಥ ಕೊಡ್ತಾ ಇಲ್ಲ, ಮಹತ್ವ ಕೊಡ್ತಾ ಇಲ್ಲ ಅಂತ. ದಯವಿಟ್ಟು ಇದನ್ನ ತುಂಬಾ ನಮ್ಮ ಜವಾಬ್ದಾರಿ ಇದು. ಹಾಗಾಗಿ ಅದನ್ನ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. C/R ಅಂತರ ಸ್ವಲ್ಪ ದೊಡ್ಡ ಗಿಡ, ರೋಬಸ್ಟಾ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬೆಳೀತದೆ. ಅಂತರ 10x10 ಅಥವಾ 8x8 ಇರಬೇಕಾಗುತ್ತೆ. ಅರೇಬಿಕಾ ಆದ್ರೆ ನೀವು 5x5 ಕಾಫಿನೇ ಮಾಡೋದಾದ್ರೆ
ಅಡಿಕೆ ತೋಟದಲ್ಲಿ ಮಾಡೋದಾದ್ರೆ ಒಂದು 10 ಅಡಿ ಅಥವಾ 9 ಅಡಿ ಏನಿರುತ್ತೆ ಆ ಮಧ್ಯ ರೋನಲ್ಲಿ ನೀವು ಕಾಫಿ ಹಾಕೊಳ್ಳಿ. ಅಲ್ಲಿ ಕಾಫಿ ಗಿಡ ನಟ್ಕೊಂಡ್ರೆ 4 ಅಡಿಗೊಂದು ಲೈನಲ್ಲಿ ಹಾಕೊಂಡು ಹೋಗಿ. ಅಡಿಕೆ 8 ಅಡಿಲಿದ್ರೆ 8/4 ಆಗುತ್ತೆ, 10/10 ಇದ್ರೆ 10/4 ಆಗುತ್ತೆ. ಹಾಗಾಗಿ ನೀವು ಮಧ್ಯದಲ್ಲಿ ಹಾಕೊಂಡ್ರು ಡ್ರಿಪ್ಪಿಗಿಂತ ನೀವು ಸೂಕ್ತ, ಡ್ರಿಪ್ ಇದ್ರೆ ಒಳ್ಳೇದು, ಬಟ್ ಅದಕ್ಕಿಂತ ಸೂಕ್ತ ನಮ್ಮ ಕ್ಲೈಮೇಟನ್ನು ಕಂಟ್ರೋಲಿಗೆ ತಗೋಬಹುದು ಅಂತಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್. ಅದನ್ನ ಇಲ್ಲಿ ನೀವು ಅಳವಡಿಸ್ಕೊಂಡ್ರೆ ಅಡಿಕೆಗೂ ಆಗುತ್ತೆ ಮತ್ತೆ ಕಾಫಿಗೂ ಆಗುತ್ತೆ. ಇಲ್ಲೊಂದಷ್ಟು ಕ್ವಶನ್ ಉದ್ಭವ ಆಗುತ್ತೆ. ನಾವು ಗ್ರೂಪಲ್ಲಿ ಚರ್ಚೆ ಮಾಡುವಾಗ ನಾವು ಅಡಿಕೆಗೆ ನೀರು ಕೊಡ್ತಾ ಇರ್ತೀವಿ, ಇದು ರನ್ನಿಂಗ್ ಬ್ಲಾಸಮ್ ಆಗುತ್ತೆ ಅಂತ ಕೆಲವರು ನಮಗೆ ಹೇಳಿದ್ರು. ಅದು ನಿಜ ಕೂಡ. ಅದನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ನೀವು ನಿಭಾಯಿಸ್ಬೋದು. ಹಾರ್ವೆಸ್ಟ್ ಮಾಡಿ ನೀವು ಮೋಸ್ಟ್ಲಿ ನನ್ನ ಪ್ರಕಾರ ಜನವರಿಲಿ ಅಡಿಕೆ ಹೂವಿನ ನೀರು ಕೊಡ್ತೀರಿ ಅಂದ್ಕೋತೀನಿ. ಆ ಟೈಮಲ್ಲಿ 15-20 ದಿವಸ ನೀರು ಕೊಟ್ಟಲಿಲ್ಲ ಅಂತ ಅಂದರೆ 2 ಒಟ್ಟಿಗೆ ಸ್ಟ್ರೆಸ್ ಆಗುತ್ತೆ, ಕಾಫಿ ಮತ್ತು ಕಾಳುಮೆಣಸು. ನಮಗಿಂತ ಸ್ವಲ್ಪ ಬೇಗ ಕಾಫಿ ಬರುತ್ತೆ, ಅಂದರೆ ನಿಮ್ಮಲ್ಲಿ ಭಾಳ ಬೇಗ ಬರ್ಬೋದು. ಹಾರ್ವೆಸ್ಟ್ ಮಾಡ್ಕೊಳ್ಳಿ. ಭಾಳ ದೊಡ್ಡ ಮಟ್ಟದ ರನ್ನಿಂಗ್ ಬ್ಲಾಸಮ್ ಆಗೋದಿಲ್ಲ. ಅದಕ್ಕೊಂದಷ್ಟು ನೀವು ಸ್ಪ್ರೇಗಳು, ಅಂದರೆ ಬೇಗ ಹೂ ಬರೋದಕ್ಕೆ, ಡೆವಲಪ್ ಆಗೋದಕ್ಕೆ ಒಂದಷ್ಟು ಸ್ಪ್ರೇಗೆ ನಾವು ಪ್ಲಾನಪೆಕ್ಸ್ ಇರ್ಬೋದು ಅಥವಾ ನ್ಯೂಟ್ರಿಯೆಂಟು ಬೇಗ ಬರೋ ಅಂಥ ಫಾಸ್ಫರಸ್ ಇದನ್ನೆಲ್ಲ ಕೊಟ್ಕೊಂಡ್ರೆ ನಾವು ಆ ಹೂವನ್ನ ಭಾಳ ಬೇಗ ರೆಡಿ ಮಾಡ್ಬೋದು. ನಾನು ಅಡಿಕೆ ಒಳಗಡೆ ಕಾಫಿ ಹಾಕಿರೋದ್ರಿಂದ ಭಾಳ ಮೊದಲು ಅದೇ ಥರ ಇತ್ತು. ಅದು ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಆಗಿ ಅಡಿಕೆದನ್ನ ನಿಮಗೆ ಆಗಿಲ್ಲ ಅಂದ್ರೆ ಒಂದು 10-15 ದಿವಸ ಹಿಂದೆ ಮುಂದೆ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಹಾಗಾಗಿ ಅದನ್ನ ನಾಲೆಡ್ಜ್ ಇಟ್ಕೊಂಡು ನೀವು ಕಾಫಿನ ಒಂದು ಒಳ್ಳೆ ರೆವಿನ್ಯೂ ಆಗಿ ನೀವು ಪರಿವರ್ತನೆ ಮಾಡ್ಕೋಬಹುದು. ನಿಮ್ಮ ಅಡಿಕೆ ಮೆಣಸು ಕಾಫಿ ಅಥವಾ ಅಡಿಕೆ ಮೆಣಸು ಅಥವಾ ಅಡಿಕೆ ಕಾಫಿ ಈ ಥರ ವಿಭಾಗಗಳನ್ನು ಮಾಡಿಕೊಂಡೆ ನೀವು ಕಾಫಿಗೆ ಮಹತ್ವ ಕೊಡಿ. ಕಾಫಿಗೆ ಸಂಬಂಧಪಟ್ಟಿದ್ದು ಯಾವುದೇ ವಿಚಾರ ಇದ್ರೂ ನಮ್ಮನ್ನು ಸಂಪರ್ಕ ಮಾಡಿ. ನಾವು ಆಗಾಗ ಈ ಭಾಗದಲ್ಲಿ ಈ ಥರ ಸೆಮಿನಾರ್ ಬಂದರೆ ನಮ್ಮ 7B ಟೀಮಿಂದ ನಾವು ಬಂದು ನಿಮಗೆ ಒಂದು ಮಾಹಿತಿ ಕೊಡೋದಕ್ಕೆ ನಾವು ಸದಾ ಸಿದ್ಧರಿರ್ತೀವಿ, ರೆಡಿ ಇರ್ತೀವಿ. ನಮ್ಮನ್ನು ಬಳಸ್ಕೋಬಹುದು ನೀವು. ಹಾಗಾಗಿ ಇದಿಷ್ಟು ಕಾಫಿ ಬೆಳೆಯಂತ ಪ್ರಯತ್ನ ಮಾಡಿ. ಮತ್ತು ಕಾಫಿ ನರ್ಸರಿನ ನೀವು ಸೀಡ್ಸನ್ನ ತಗೊಬಂದು ಇಲ್ಲೇ ಇದನ್ನು ಶಶಿಯಣ್ಣ ಅಂತವ್ರು ಜವಾಬ್ದಾರಿ ತಗೊಂಡ್ರೆ ಭಾಳ ಒಂದು ಬೆಳೆಗಾರರಿಗೆ ಹೆಲ್ಪ್ ಆಗುತ್ತೆ. ಇಲ್ಲೇ ಸ್ಥಳೀಯವಾಗಿ ನೀವು ನರ್ಸರಿನ ಡೆವಲಪ್ ಮಾಡ್ಕೊಂಡು ಪಾಲಿ ಹೌಸಲ್ಲಿ ಇಲ್ಲೇ ಗಿಡಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ. ಇದಿಷ್ಟು ನಾವು ಕೃಷಿನಲ್ಲಿ ಅನುಸರಿಸಬೇಕಾಗಿರೋಂಥ ಕ್ರಮಗಳು. ಮತ್ತು ಒಂದು ಲಾಭದಾಯಕವಾಗಿ ಜವಾಬ್ದಾರಿಯಿಂದ ಒಂದು ಗುಣಮಟ್ಟದ ಆಹಾರನ ಮಾರ್ಕೆಟಿಗೆ ಕೊಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕಾಗಿ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಆಯ್ದು ನಾವು ಕೊಟ್ಟಿದ್ದೀವಿ. ಇದಿಷ್ಟು ನಾನು ಇಲ್ಲಿ ಏನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟನ್ನು ನಾನು ತಿಳಿಸಿದ್ದೀನಿ ಅಂದ್ಕೊಂಡಿದ್ದೆ. ಇನ್ನೂ ಹಲವಾರು ವಿಚಾರಗಳಿದ್ದಾವೆ, ವಿಶೇಷವಾದ ವಿಚಾರಗಳಿದ್ದಾವೆ. ಅದನ್ನು ಒಂದೇ ಸರಿ ನಿಮಗೆ ಕೇಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಒಂದೇ ಸರಿ ಅದನ್ನು ತಿಳಿಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ಹಂತವಾಗಿ ನೀವು ಎಲ್ಲರನ್ನು ಸಂಪರ್ಕ ಮಾಡಿ ಕೃಷಿನ ಸೀರಿಯಸ್ ಆಗಿ ತಗೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಇಷ್ಟವರೆಗೂ ಪ್ರಪಂಚನ ಆಳ್ತಾ ಇದ್ದಿದ್ದು ಯಾವುದೋ ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, ಪ್ರಪಂಚದಾದ್ಯಂತ ಮಾತಾಡ್ತಾ ಇರೋದು ನಾನು. ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು, ಯಾವುದೋ ಒಂದು ದೊಡ್ಡ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಬಿಸ್ನೆಸ್ ಇರ್ಬೋದು. ಇನ್ನು ಮುಂದೆ ಪ್ರಪಂಚ ಆಳಕ್ಕೆ ಅವಕಾಶ ಇರೋದು ಕೃಷಿಗೆ ಮಾತ್ರ. ಇನ್ನು ಮುಂದೆ ಕೃಷಿ ಪ್ರಪಂಚನ ಆಳುತ್ತೆ, ಅದು ಸ್ಟಾರ್ಟ್ ಆಗಿದೆ. ಅದೆಲ್ಲ ಈಗ ನೋಡಿ, ನೀವೇನು ಬೆಳೆದ್ರೂ ಹೆಚ್ಚಿನ ಬೆಲೆ ಸಿಗುತ್ತೆ, ಹೆಚ್ಚಿನ ಗೌರವ ಸಿಗುತ್ತೆ. ಒಂದಷ್ಟು ಮಾತಿದೆ ಅಲ್ಲ, ಕೃಷಿಕರಿಗೆ ಹಳ್ಳಿಗೆ ಹೆಣ್ಮಕ್ಳು ಸಿಗೋದಿಲ್ಲ ಅಂತ. ಹೆಂಗೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೊಡಬೇಕು ನನ್ನ ಮಗಳನ್ನ ಅಂತಾರೆ. ಇನ್ನು ನೆಕ್ಸ್ಟು ಭೂಮಿ ಇದೆಯಾ ಅವರಿಗೆ, ಭೂಮಿ ಇದ್ದರೆ ಮಾತ್ರ ನಾನು ನನ್ನ ಮಗಳನ್ನ ಕೊಡ್ತೀನಿ ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗುತ್ತೆ. ಇದಕ್ಕೆ ನಾನು ಸುಮ್ಮನೆ ಏನೋ ಹೇಳ್ತಾ ಇಲ್ಲ, ಇದಕ್ಕೆ ಪೂರಕವಾಗಿ ಏನೇನು ಪ್ರಪಂಚದ ದಿಗ್ಗಜರಿದ್ದಾರೆ ನೀವು ನೋಡಿ, ಅವರು ಕೃಷಿ ಭೂಮಿ ಕಡೆ ವಾಲ್ತಾ ಇದ್ದಾರೆ. ಲಕ್ಷಾಂತರ ಎಕರೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಯಾರು? ಸಾಫ್ಟ್ವೇರ್ ಕಂಪನಿ ಇಟ್ಕೊಂಡಿರೋ ಅಂಥವ್ರು, ಆಟೋಮೊಬೈಲಲ್ಲಿ ಲಕ್ಷಾಂತರ ಕೋಟಿ ಇಟ್ಕೊಂಡಿರೋ ಅಂಥವ್ರು, ಅವರೆಲ್ಲ ಅಗ್ರಿಕಲ್ಚರಿಗೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿನ ಎಂಥ ಪರಿಸ್ಥಿತಿ ಬಂದರೂ ಭೂಮಿನ ಕಳ್ಕೋಬೇಡಿ. ಅದನ್ನು ಬೇರೆ ಕಮರ್ಷಿಯಲ್ ಆಕ್ಟಿವಿಟಿಗೆ ಅದನ್ನು ಕನ್ವರ್ಟ್ ಮಾಡಬೇಡಿ ಅಥವಾ ಮಾಡೋ ಅಂಥವ್ರಿಗೆ ಕೊಡಬೇಡಿ. ನನ್ನ ಭೂಮಿ ಕೊಟ್ಟರೆ ನೀನು ಕೃಷಿನೇ ಮಾಡಂಗಿದ್ರೆ ಮಾತ್ರ ಅಂತೇಳಿ ನೀವು ಹೇಳಬೇಕಾಗತ್ತೆ. ದಯವಿಟ್ಟು ಆಹಾರ ಉತ್ಪಾದನೆ ಮಾಡೋಣ, ಒಂದು ಗೌರವಯುತವಾಗಿ ಜೀವನ ಮಾಡೋಣ, ಶ್ರೇಷ್ಠತೆಯಲ್ಲಿ ಒಂದು ಸದೃಢವಾಗಿ ಕೃಷಿ ಮಾಡೋಣ ಅಂಥೇಳಿ ನಾನು 7B ಕಡೆಯಿಂದ ನಾನು ಈ ಮಾತನ್ನು ಹೇಳ್ತಾ, ಇಲ್ಲಿ ಕರೆದು ಅವಕಾಶ ಕೊಟ್ಟಂಥ ಇಲ್ಲಿನ ಗಣ್ಯರಿಗೆ ಮತ್ತು ಮುಖ್ಯವಾಗಿ
ಶಶಿ ಭಟ್, ಎಲ್ಲ ಪ್ರೀತಿಯ ಶಶಿ ಅಣ್ಣ ಅವರ ನೇತೃತ್ವದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟು ಜನ ಸೇರಿಸೋದು ಹುಡುಗಾಟ ಅಲ್ಲ. ನಾನು ನೋಡ್ತಾ ಇದ್ದೆ ಯಾವೆಲ್ಲ ಪ್ರಯತ್ನ ಮಾಡಿ ಜನಗಳನ್ನ ಅವರ ಮಕ್ಕಳು ಮದುವೆಗೂ ಹಿಂಗೆ ಕರೀತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಅಷ್ಟು ಗೌರವಯುತವಾಗಿ ಬನ್ನಿ ಬನ್ನಿ ಅಂತ ಕಾಳಜಿಯಲ್ಲಿ ಕರೆದು ಎಲ್ಲರಿಗೂ ಸೇರಿಸಿ ಒಂದು ವಿಚಾರನ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲ, ಅಜಿತ್ ಅಣ್ಣ ಇರ್ಬೋದು, ಮತ್ತೆ ಅವರ ಕೃಷಿ ಭೂಮಿ ನಿನ್ನೆ ನೋಡಿದೆ, ಆ ಕೃಷಿ ಎಷ್ಟು ಆಸಕ್ತಿ ಇದೆ. ಮತ್ತೆ ಅನಂತ ಅವ್ರ ತೋಟಕ್ಕೆ ಹೋಗಿ ಒಂದು ಮಿನಿ ವಿಯೆಟ್ನಾಮ್ ನೋಡ್ದಂಗಾಯ್ತು. ಏನಿಲ್ಲಿ ಒಂದು ಸಾಧಕರಿದ್ದಾರೆ, ಅವರ ಸಂಪರ್ಕದಲ್ಲಿ ನೀವಿರಿ. ಯಾವುದ್ಯಾವುದೋ ಊರಿಂದ ಬಂದು ಅವ್ರ ತೋಟಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಅವ್ರ ಹತ್ರ ಹೋಗಿ ಸರಳ ವ್ಯಕ್ತಿಗಳು ಮುಕ್ತವಾಗಿ ಎಲ್ಲಾನು ಹೇಳ್ಕೊಡ್ತಾರೆ. ಅವರ ಸಂಪರ್ಕದಲ್ಲಿರಿ. ಇಲ್ಲಿ ಕರೆದು ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತೆ ಸಮಾಧಾನವಾಗಿ ನೀವು ಕೇಳಿಸ್ಕೊಂಡಂತ ನೀವೆಲ್ಲರಿಗೂ ನಾನು ಗೌರವ ಸೂಚಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.